ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ತಾವು ಪೂರ್ವ ಬಾಲ್ಯಾವಸ್ಥೆ ಹಾಗೂ ಉತ್ತರ ಬಾಲ್ಯಾವಸ್ಥೆಯ ದೈಹಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ವಿಕಾಸದ ಒಂದು ಲಕ್ಷಣಗಳನ್ನು ತಿಳಿದುಕೊಂಡಿದ್ದೀರಿ. ಈ ಒಂದು ಅವಧಿಯಲ್ಲಿ ನಾವು ಎಲ್ಲ ಒಂದು ಹಂತಗಳಲ್ಲಿ ಅತಿ ಪ್ರಮುಖವಾದಂತಹ ಬೆಳವಣಿಗೆ ಹಾಗೂ ವಿಕಾಸದ ಹಂತವಾದಂತಹ ತಾರುಣ್ಯಾವಸ್ಥೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ತಾರುಣ್ಯಾವಸ್ಥೆ ಬೆಳವಣಿಗೆ ಮತ್ತು ವಿಕಾಸದ ಅಥವಾ ವ್ಯಕ್ತಿಯ ಒಂದು ಜೀವನದಲ್ಲಿ ಬಹಳ ಒಂದು ಪ್ರಮುಖವಾದಂಥ ಹಂತ ಅಂತ ಹೇಳ್ತೀವಿ. ಏಕೆಂದರೆ ಇಲ್ಲಿ ಬಾಲ್ಯ ಸಹಜವಾದಂತಹ ಮನೋಭಾವಗಳು, ನಡೆನುಡಿಗಳು ಪರಿವರ್ತನೆ ಹೊಂದಿ ಪ್ರೌಢ ಸಹಜವಾದಂತಹ ಮನೋಭಾವ ನಡೆನುಡಿಗಳು ರೂಪುಗೊಳ್ಳುವಂತಹ ಹಂತ ಇದಾಗಿದೆ. ಆದ್ದರಿಂದ ಕವಿಗಳು ಇದನ್ನು ವಸಂತಕಾಲ ಅಂತ ಬಣ್ಣಿಸಿದರೆ, ನಮ್ಮ ಮನೋವಿಜ್ಞಾನಿಗಳು ಇದು ವ್ಯಕ್ತಿಯ ಜೀವನದ ಸಂಕ್ರಮಣದ ಕಾಲ ಎಂದು ಬಣ್ಣಿಸಲಾಗಿದೆ. ಆದ್ದರಿಂದ ಒಬ್ಬ ವ್ಯಕ್ತಿಯ ಉತ್ತಮವಾದಂಥ ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಈ ಒಂದು ತಾರುಣ್ಯಾವಸ್ಥೆ, ಅಡೋಲೆಸೆನ್ಸ್ ಪೀರಿಯಡ್ ಬಹಳ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತದೆ ಅಂತ ನಾವು ಹೇಳ್ಬೋದು. ಈಗ ಹಾಗಾದರೆ ಈ ತಾರುಣ್ಯಾವಸ್ಥೆಯ ಅರ್ಥವನ್ನು ನೋಡಿಕೊಂಡು ಗುಣಲಕ್ಷಣಗಳಿಗೆ ನಾವು ಸಾಗೋಣ. ಹಾಗಾದರೆ ಈ ತಾರುಣ್ಯಾವಸ್ಥೆಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ಅಡೋಲೆಸೆನ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ಈ ಅಡೋಲೆಸೆನ್ಸ್ ಅನ್ನುವಂಥ ಶಬ್ದ ಯಾವ ರೀತಿಯಾಗಿ ಬಂತು? ಇದು ಲ್ಯಾಟಿನ್ ಭಾಷೆಯ ಅಡೋಲೆಸರ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಲ್ಯಾಟಿನ್ ಭಾಷೆಯ ಅಡೋಲೆಸರ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಹಾಗಾದರೆ ಈ ಅಡೋಲೆಸರ್ ಇದರ ಅರ್ಥ ಏನು? ಪರಿಪಕ್ವತೆಯೆಡೆಗೆ ಸಾಗು, ಪರಿಪಕ್ವತೆಯೆಡೆಗೆ ಸಾಗು. ಹಾಗಾದರೆ ಇದರ ಅರ್ಥ, ಈ ಒಂದು ತಾರುಣ್ಯಾವಸ್ಥೆಯಲ್ಲಿ ನಮ್ಮ ಯುವಕ ಯುವತಿಯರು ದೈಹಿಕವಾಗಿ, ಮಾನಸಿಕವಾಗಿ, ಲೈಂಗಿಕವಾಗಿ ಪರಿಪಕ್ವತೆಯ ಒಂದು ಹಂತವನ್ನು ನಾವು ತಲುಪುವುದರಿಂದ ಈ ಅಡೋಲೆಸರ್ ಅನ್ನುವಂಥ ಈ ಒಂದು ಶಬ್ದ ಅಡೋಲೆಸೆನ್ಸ್ ಆಗಿ ನಮಗೆ ಇಂಗ್ಲೀಷ್ನಲ್ಲಿ ರೂಪಿತವಾಗಿದೆ. ಹಾಗಾದರೆ ಇದರ ಅರ್ಥ ನಾವು ಸಾಮಾನ್ಯವಾಗಿ ಹೇಳೋದಾದರೆ, ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಪರಿಪಕ್ವತೆಯೆಡೆಗೆ ಸಾಗುವಂಥ ಹಂತವನ್ನು ತಾರುಣ್ಯಾವಸ್ಥೆ ಎಂದು ನಾವು ಕರೆಯಬಹುದು. ಹಾಗಾದರೆ ಇದೇ ರೀತಿಯಾಗಿ ಈ ತಾರುಣ್ಯಾವಸ್ಥೆ ಕುರಿತಾಗಿ ಅನೇಕ ಮನೋವಿಜ್ಞಾನಿಗಳು ತಮ್ಮದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೊದಲಿಗರು ಎ ಟಿ ಜರ್ಸಿಲ್ಡ್ ಅನ್ನುವಂಥ ಒಬ್ಬ ಮನೋವಿಜ್ಞಾನಿ ಭಾಳ ಸರಳವಾದಂಥ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳ್ತಾರ? ಬೌದ್ಧಿಕ, ಸಂವೇಗಾತ್ಮಕ, ಸಾಮಾಜಿಕ ಮತ್ತು ದೈಹಿಕವಾಗಿ ಬಾಲಕ ಬಾಲಿಕೆಯರು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಸಾಗುವ ಹಂತವೇ ತಾರುಣ್ಯಾವಸ್ಥೆ. ನೋಡ್ರಿ, ಇಲ್ಲಿ ಅವರು ನಮಗೆ ಮುಖ್ಯವಾಗಿ 4 ಆಯಾಮಗಳನ್ನು ಹೇಳಿದ್ದಾರೆ. ಯಾವ್ಯಾವು? ಬೌದ್ಧಿಕ ಅಂದರೆ ಬಾಲ್ಯಾವಸ್ಥೆಯಲ್ಲಿ ನಮ್ಮ ಒಂದು ಬಾಲಕರ ಒಂದು ಬೌದ್ಧಿಕತೆ ಅಂತಂದರೆ ಆಲೋಚನೆಯನ್ನು ಮಾಡುವಂಥದ್ದು, ಸ್ವತಂತ್ರ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಇವೆಲ್ಲವೂ ಭಿನ್ನ ಆಗಿರ್ತದೆ. ಅದರ ಜೊತೆಗೆ ಸಂವೇಗಾತ್ಮಕ ಭಾವನೆಗಳು, ಬಾಲ್ಯಾವಸ್ಥೆಯಲ್ಲಿ ಇನ್ನೂ ಸಂಪೂರ್ಣವಾಗಿ ಸಂವೇಗಾತ್ಮಕ, ಇದರ ಅರ್ಥ ಭಾವನೆಗಳ ಮೇಲೆ ನಿಯಂತ್ರಣ ಹೊಂದಿರೋದಿಲ್ಲ. ಅದರ ಜೊತೆಗೆ ಸಮಾಜದಲ್ಲಿ ಅಥವಾ ಸ್ನೇಹಿತರೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಾಮಾಜಿಕ ಸಾಮರ್ಥ್ಯ, ಅದರ ಜೊತೆಗೆ ನಮ್ಮ ದೈಹಿಕ ಸಾಮರ್ಥ್ಯ, ಈ 4 ರೀತಿಯಿಂದ ಬಾಲಕ ಬಾಲಿಕೆಯರು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಸಾಗುವಂಥ ಒಂದು ಹಂತವನ್ನು ಕಿಶೋರಾವಸ್ಥೆ, ಯೌವನಾವಸ್ಥೆ ಅಥವಾ ತಾರುಣ್ಯಾವಸ್ಥೆ ಅಂಥೇಳಿ ನಮ್ಮ ಮನೋವಿಜ್ಞಾನಿಯಾದಂಥ ಎ ಟಿ ಜರ್ಸಿಲ್ರವರು ಹೇಳಿದ್ದಾರೆ. ಇನ್ನು ಇನ್ನೊಬ್ಬ ಮನೋವಿಜ್ಞಾನಿ ಸ್ಟ್ಯಾನ್ಲಿ ಹಾಲ್ ಅವರು ಭಾಳ ಉತ್ತಮವಾಗಿ ಇದರ ಬಗ್ಗೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಬಾಲ್ಯಾವಸ್ಥೆಯ ಪರಾವಲಂಬನೆಯಿಂದ ಪ್ರೌಢಾವಸ್ಥೆಯ ಸ್ವಾವಲಂಬನೆಗೆ ಕಡೆಗೆ ಸಾಗುವ ಹಂತವೇ ತಾರುಣ್ಯಾವಸ್ಥೆಯಾಗಿದೆ ಅಂತ ಹೇಳ್ತಾರೆ. ನೋಡಿರಿ, ಆಲ್ಮೋಸ್ಟು ಬಾಲ್ಯಾವಸ್ಥೆಯಲ್ಲಿರುವಂತಾಗ ಬಾಲಕ ಬಾಲಿಕೆಯರು ಎಲ್ಲ ವಿಷಯಗಳಲ್ಲೂ ಪರಾವಲಂಬಿಗಳಾಗಿರ್ತಾರೆ. ಪರಾವಲಂಬಿಗಳಂತಂದರೆ ಸಾಮಾನ್ಯವಾಗಿ ತಂದೆ ತಾಯಿಗಳ ಮೇಲೆ, ಶಿಕ್ಷಕರ ಮೇಲೆ, ಸಹೋದರ ಸಹೋದರಿಯರ ಮೇಲೆ ಪ್ರತಿಯೊಂದಕ್ಕೂ ಅವಲಂಬನೆಯನ್ನು ಹೊಂದಿರ್ತಾರೆ.
ಹಾಗಾದ್ರೆ ಆ ಅವಲಂಬನೆ ಹೊಂದುವಂತಹ ಒಂದು ಸ್ಥಿತಿಯಿಂದ ಪರಾವಲಂಬನೆ, ತಮ್ಮದೇ ಆದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ, ತಮ್ಮದೇ ಆದಂಥ ಕಾರ್ಯಗಳನ್ನು ತಾವೇ ಸ್ವಸಾಮರ್ಥ್ಯದಿಂದ ಮಾಡಿಕೊಳ್ಳುವಂತಹ ಪರಾವಲಂಬನೆಯಿಂದ ಸ್ವಾವಲಂಬನೆಗೆ ಒಂದು ಕಡೆಗೆ ಸಾಗುವಂಥ ಹಂತ ಇದಾಗಿದೆ ಅಂತ ಸ್ಟ್ಯಾನ್ಲಿ ಹಾಲ್ ಅವರು ಹೇಳ್ತಾರೆ. ಅದರ ಜೊತೆಗೆ ಇದು ಸಾಮಾನ್ಯವಾಗಿ 12ನೇ ವರ್ಷದಿಂದ ಆರಂಭವಾಗಿ 18 ವರ್ಷದವರೆಗೆ ಕಂಡುಬರುವಂತಹ ಒಂದು ಅವಸ್ಥೆ ತಾರುಣ್ಯಾವಸ್ಥೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ಸ್ಟ್ಯಾನ್ಲಿ ಹಾಲ್ ಅವರು ಇನ್ನೊಂದು ಇಲ್ಲಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಇದು ಅತಿಯಾದ ಮಾನಸಿಕ ಒತ್ತಡ, ಸಂಕ್ಷೋಭೆ ಹಾಗೂ ಪ್ರಯಾಸಗಳ ಕಾಲವಾಗಿದೆ ಅಂತ ಹೇಳ್ತಾರೆ. ನೋಡಿ, ಸ್ಟ್ಯಾನ್ಲಿ ಹಾಲ್ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ಈ ಹಂತವನ್ನು ಅತಿಯಾದ ಮಾನಸಿಕ ಒತ್ತಡ, ಈ ತಾರುಣ್ಯಾವಸ್ಥೆ, ಆತ್ಮೀಯ ವಿದ್ಯಾರ್ಥಿಗಳು ನೀವೆಲ್ಲ ಬಹುಶಃ ಇದೇ ಹಂತದಲ್ಲಿದ್ದೀರಿ. ನೀವು ಹಿಂದೆ ಬಾಲ್ಯಾವಸ್ಥೆಯಲ್ಲಿದ್ದಾಗ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳು ಇರೋದಿಲ್ಲ. ಇವಾಗ ಒತ್ತಡ ಇರ್ತದೆ. ಒತ್ತಡ ಹೇಗೆ? ಪಾಲಕರು ತಮ್ಮದೇ ಆದಂಥ ಒಂದು ಶಿಸ್ತನ್ನು, ನಿಯಮಗಳನ್ನು ಹೇಳಿದರೆ ಅಲ್ಲಿ ನಿಮ್ಮಲ್ಲಿ ನಾನು ಯಾಕೆ ಆ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ನಾನು ಸ್ವತಂತ್ರವಾಗಿರಬೇಕು, ಹೀಗೆಲ್ಲ ನಾನು ಮನೆಯಲ್ಲೇ ಇರಬೇಕು ಅಥವಾ ಹೊರಗಡೆ ಹೋಗಬೇಕು, ಈ ಕಡೆ ಹೊರಗಡೆ ಒಂದು ಸ್ನೇಹಿತರ ಒತ್ತಡ, ಇವೆಲ್ಲ ರೀತಿಯಾದಂಥ ಒಂದು ಅನೇಕ ಒತ್ತಡಗಳಿಗೆ, ಮಾನಸಿಕ ಒತ್ತಡಗಳಿಗೆ ಒಂದು ಮನಸ್ಸು ಅಭ್ಯಾಸ ಮಾಡಬೇಕು ಅಂತ ಹೇಳಿದರೆ ಇನ್ನೊಂದು ಮನಸ್ಸು ಇಲ್ಲ ನೀನು ಹೊರಗಡೆ ತಿರುಗಾಡಬೇಕು ಅಂತ ಹೇಳ್ತದೆ. ಸೊ ಈ ರೀತಿಯಾದಂತಹ ಮಾನಸಿಕ ಒತ್ತಡ, ಅದ್ರ ಜೊತೆಗೆ ಸಂಕ್ಷೋಭೆ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಸೊ ಅದಾದ ನಂತರ ಪ್ರಯಾಸಗಳ ಕಾಲ. ಪ್ರಯಾಸ ಅಂತಂದರೆ ಈ ಒಂದು ಹಂತವನ್ನು ನಾವು ಸುರಕ್ಷಿತವಾಗಿ ಈ ಹಂತವನ್ನು ನಾವು ದಾಟೋದು ಸ್ವಲ್ಪ ಪ್ರಯಾಸ. ಯಾಕಂತಂದರೆ ಇಲ್ಲಿ ಬಹಳಷ್ಟು ನಮ್ಮ ಅವಧಾನವನ್ನು ಅಪಕರ್ಷಣೆ ಮಾಡುವಂಥ ವಿಷಯಗಳು ಇದ್ದಂಥ ಸಂದರ್ಭದೊಳಗೆ ಅವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಸ್ವಲ್ಪ ಪ್ರಯಾಸ ಆಗ್ತದೆ. ಆದ್ದರಿಂದ ಸ್ಟ್ಯಾನ್ಲಿ ಹಾಲ್ ಅವರು ಇದನ್ನು ಭಾಳ ಈ 3 ಲಕ್ಷಣಗಳನ್ನು ಇದಕ್ಕೆ ಒತ್ತಿ ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ ಮಾನಸಿಕ ಒತ್ತಡ, ಸಂಕ್ಷೋಭೆ ಹಾಗೂ ಪ್ರಯಾಸಗಳ ಒಂದು ಅವಧಿ ಇದಾಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಇನ್ನು ಮುಂದೆ ಬರುವಂಥದ್ದು ಅಂತಂದರೆ, ನಾವು ಈ ತಾರುಣ್ಯಾವಸ್ಥೆಯಲ್ಲಿ ಕಂಡುಬರುವಂತಹ ಒಂದು ದೈಹಿಕ ವಿಕಾಸದ ಲಕ್ಷಣಗಳನ್ನು ನಾವು ನೋಡೋಣ. ಮೊದಲೇ ಒಂದು ಲಕ್ಷಣ, ದೈಹಿಕ ಲಕ್ಷಣ, ಅದು ಶರೀರದಲ್ಲಾಗುವಂತಹ ಬದಲಾವಣೆ. ಈ ಹಂತದಲ್ಲಿ ಹಲವಾರು ಶಾರೀರಿಕ ಅಥವಾ ದೈಹಿಕ ಬದಲಾವಣೆಗಳನ್ನು ಕಾಣುತ್ತೇವೆ. ಹಾಗಾದರೆ ಈ ಹಲವಾರು ಶಾರೀರಿಕ ಅಥವಾ ದೈಹಿಕ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಅಂತಂದರೆ ಅದರಲ್ಲಿ ಏನೇನು? ಯಾವಾಗ ತಾರುಣ್ಯಾವಸ್ಥೆಗೆ ಬರ್ತೀವಿ ಆ ಹಂತದಲ್ಲಿ ಎತ್ತರ ಮತ್ತು ತೂಕದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಹಿಂದಿನ ಒಂದು ಹಂತಗಳಲ್ಲಿಕ್ಕಿಂತಲೂ ಈ ಒಂದು ಅವಧಿಗೆ ಬಂದಾಗ ಈ ಎತ್ತರದಲ್ಲಿ ನಾವು ಸಾಕಷ್ಟು ಶೀಘ್ರವಾಗಿ ಒಂದು ಬದಲಾವಣೆಯನ್ನು ಕಾಣ್ತೀವಿ. ಅಂದರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳನ್ನು ನೋಡಿದಕ್ಕಿಂತಲೂ ತಾರುಣ್ಯಾವಸ್ಥೆಗೆ ಬಂದಾಗ ಕೇವಲ 6 ತಿಂಗಳು ಅಥವಾ 1 ವರ್ಷದ ಅವಧಿಯಲ್ಲಿ ಅವರ ಎತ್ತರ ಮತ್ತು ತೂಕ ಎರಡರಲ್ಲೂ ಭಾರೀ ಪ್ರಮಾಣದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತೀವಿ. ಅದರ ಜೊತೆಗೆ ಈ ವ್ಯತ್ಯಾಸವನ್ನು ಕಾಣ್ತೀವಿ, ನಾವು ಲಿಂಗ ವ್ಯತ್ಯಾಸವನ್ನು ಕಾಣ್ತೀವಿ. ಅಂತಂದರೆ ಈ ಸಾಮಾನ್ಯವಾಗಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಹುಡುಗರ ಎತ್ತರ ಅದೇ ವಯಸ್ಸಿನ ಹುಡುಗರಿಗಿಂತ ಹೆಚ್ಚಾಗಿರ್ತದೆ. ನಾ ಹೇಳೋದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಹುಡುಗರ ಎತ್ತರ ಅಥವಾ ಬಾಲಕರ ಎತ್ತರ ಅದೇ ವಯಸ್ಸಿನ ಬಾಲಕ ಅಥವಾ ಹುಡುಗಿಯರಿಗಿಂತ ಎತ್ತರ ಆಗಿರ್ತದೆ. ಮುಂದೆ ಉತ್ತರ ಬಾಲ್ಯಕ್ಕೆ ಬಂದಾಗ ಬಾಲಕಿಯರು ಬಾಲಕರಿಗಿಂತಲೂ ಎತ್ತರವಾಗಿರ್ತಾರೆ. ಬಾಲಕಿಯರು ಬಾಲಕರಿಗಿಂತಲೂ ಅಂದರೆ ಹುಡುಗಿಯರು ಹುಡುಗರಿಗಿಂತಲೂ ಎತ್ತರವಾಗಿರ್ತಾರೆ. ನಂತರ ತಾರುಣ್ಯಾವಸ್ಥೆಗೆ ಬಂದಾಗ ಅದರಲ್ಲೂ ತಾರುಣ್ಯಾವಸ್ಥೆಯ ಒಂದು ಆರಂಭದಲ್ಲಿ ಅಂತಂದರೆ 13ನೇ ವಯಸ್ಸಿನಲ್ಲಿ ಹುಡುಗಿಯರ ಎತ್ತರ ಬಾಲಕಿಯರ ಎತ್ತರ ಹೆಚ್ಚಾಗಿರ್ತದೆ. ಅದಾದ ನಂತರ 17-18ನೇ ವಯಸ್ಸಿನಲ್ಲಿ ಬಾಲಕರ ಎತ್ತರ ಹಾಗೂ ತೂಕದಲ್ಲಿ ನಾವು ಭಾಳಷ್ಟು ಬದಲಾವಣೆಯನ್ನು ಕಾಣ್ತೀವಿ. ಹೀಗೆ ಈ ಎತ್ತರ ತೂಕದಲ್ಲಿ ನಾವು ಲಿಂಗ ವ್ಯತ್ಯಾಸವನ್ನು ನಾವು ಈ ಒಂದು ಅವಧಿಯಲ್ಲಿ ನಾವು ಕಾಣ್ತೀವಿ. ಇನ್ನು ಎರಡನೇ ಒಂದು
ದೈಹಿಕ ಒಂದು ವಿಕಾಸದ ಲಕ್ಷಣ ಯಾವುದು ಅಂತಂದರೆ ದೇಹದ ಅಂಗಾಂಗಗಳ ಪ್ರಮಾಣಗಳಲ್ಲಿ ಬದಲಾವಣೆ. ನಮ್ಮ ತಾರುಣ್ಯಾವಸ್ಥೆ ಒಳಗೆ ದೇಹದ ವಿವಿಧ ಅಂಗಾಂಗಗಳಲ್ಲಿ ನಾವು ಸಾಕಷ್ಟು ಬದಲಾವಣೆ, ಎಲ್ಲ ಒಂದು ಅಂಗಾಂಗಗಳು ಅಂತಿಮ ಒಂದು ರೂಪವನ್ನು ತಾಳುವಂಥ ಹಂತ ಇದಾಗಿದೆ. ಅಂತಿಮ ರೂಪವನ್ನು ತಾಳುವಂಥ ಹಂತ ಇದಾಗಿದೆ. ಅದರಲ್ಲೂ ಬಾಲಕಿಯರ ಒಂದು ಪೆಲ್ವಿಸ್ ಮೂಳೆ ದೊಡ್ಡದಾಗ್ತದೆ. ಅದರ ಜೊತೆಗೆ ಆ ಒಂದು ಬಾಲಕಿಯರ ಮಣಿಕಟ್ಟು ದುಂಡಾಗ್ತದೆ. ಇವೆರಡೂ ಆಗೋದರಿಂದ ಬಾಲಕಿಯರು ಈ ಹಂತದಲ್ಲಿ ಸುಂದರವಾಗಿ ಕಾಣ್ತಾರೆ. ಅದರ ಜೊತೆಗೆ ಹುಡುಗರ ಒಂದು ಸ್ನಾಯು ಶಕ್ತಿ ಹೆಚ್ಚಾಗ್ತದೆ. ಅವರಲ್ಲಿ ಸ್ನಾಯುಗಳಲ್ಲಿ ಒಂದು ಶಕ್ತಿ ಹೆಚ್ಚಾಗ್ತದೆ. ಆದ್ದರಿಂದ ಅವರು ಶಕ್ತಿಯುತವಾಗಿ ಈ ಹಂತದಲ್ಲಿ ಅವರು ಬೆಳೆಯಲಾರಂಭಿಸ್ತಾರೆ. ಈ ಹಂತದಲ್ಲಿ ಹುಡುಗಿಯರು, ಬಾಲಕಿಯರು ಅಥವಾ ತರುಣಿಯರು ಸುಂದರವಾಗಿ ಕಂಡರೆ ಬಾಲಕರು ಅಥವಾ ಯುವಕರು ಈ ಹಂತದಲ್ಲಿ ಶಕ್ತಿಯುತವಾಗಿ ಕಾಣ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಮೂರನೇ ಒಂದು ಬದಲಾವಣೆ ಧ್ವನಿ ಬದಲಾವಣೆ. ಈ ಧ್ವನಿ ಬದಲಾವಣೆ ಅಂತಂದರೆ ಬಾಲಕಿಯರ ಧ್ವನಿ ತಾರುಣ್ಯಾವಸ್ಥೆಯಲ್ಲಿ ಕೋಮಲವಾಗ್ತದೆ, ಮಧುರವಾಗ್ತದೆ. ಹಿಂದಿಗಿಂತಲೂ ಹೆಚ್ಚಾಗಿ ಮಧುರವಾಗ್ತದೆ, ಕೋಮಲ ಆಗ್ತದೆ. ಆಮೇಲೆ ಬಾಲಕರ ಒಂದು ಧ್ವನಿ ಗಡಸಾಗ್ತದೆ. ಅಲ್ಲಿ ಒಂದು ಗಡುಸಾದಂಥ ಒಂದು ಧ್ವನಿಯಲ್ಲಿ ನಾವು ಪರಿವರ್ತನೆಯನ್ನು ನಾವು ಈ ಹಂತದಲ್ಲಿ ಕಾಣ್ತೀವಿ. ಅದರ ಜೊತೆಗೆ ಗತಿ ಸಾಮರ್ಥ್ಯದ ಬದಲಾವಣೆ. ಗತಿ ಸಾಮರ್ಥ್ಯ ಅಂದ್ರೆ ಈ ಒಂದು ಅವಧಿಯೊಳಗಡೆ ಈಗಾಗಲೇ ಹೇಳಿದಂತೆ ಬಾಲಕಿಯರ ಒಂದು ಸ್ನಾಯು ಶಕ್ತಿ ವೇಗವನ್ನು ಪಡಿತದೆ. ಸ್ನಾಯು ಶಕ್ತಿಯಲ್ಲಿ ಹೆಚ್ಚಾಗಿ ನಾವು ಹೆಚ್ಚು ಸಾಮರ್ಥ್ಯ ಅಲ್ಲಿ ಬರುವುದನ್ನು ನಾವು ಕಾಣ್ತೀವಿ. ಈ ಅವಧಿಯೊಳಗೆ ಹುಡುಗಿಯರು ದೈಹಿಕ ಚಟುವಟಿಕೆಗಳಲ್ಲಿ ಕಡಿಮೆ ಆಸಕ್ತಿಯನ್ನು ತೋರಿಸ್ತಾರೆ. ಹಾಗಾದ್ರೆ ಅವರು ಯಾವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರ ಅಂತಂದ್ರೆ ಕೌಶಲ್ಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ. ಅಂತಂದರೆ ಹೆಣಿಕೆ ಮಾಡುವಂಥದ್ದು, ರಂಗೋಲಿ ಹಾಕುವಂಥದ್ದು, ಈ ಇಂಥ ಒಂದು ಚಟುವಟಿಕೆಗಳಲ್ಲಿ ಹೆಚ್ಚು ಒಂದು ಆಸಕ್ತಿಯನ್ನು ತೋರಿಸಿದರೆ ಬಾಲಕರು ಶಕ್ತಿ ಪ್ರದರ್ಶನದ ಒಂದು ಚಟುವಟಿಕೆಗಳಲ್ಲಿ ಹೆಚ್ಚು ಒಂದು ಆಸಕ್ತಿಯನ್ನು ತೋರ್ತಾರೆ. ಹೀಗಾಗಿ ಈ ಅವಧಿಯೊಳಗೆ ನಾವು ಈ ಗತಿ ಸಾಮರ್ಥ್ಯದ ಒಂದು ಬದಲಾವಣೆಯನ್ನು ನಾವು ಇದರಲ್ಲಿ ಕಾಣ್ತೀವಿ. ಮುಂದೆ ಐದನೇ ಒಂದು ಬದಲಾವಣೆ ಲೈಂಗಿಕ ಒಂದು ಬದಲಾವಣೆ. ಇಲ್ಲಿ ಈ ಅವಧಿಯೊಳಗೆ ಬಾಲಕಿಯರ ಒಂದು ಜನನೇಂದ್ರಿಯಗಳು ಪ್ರಬುದ್ಧತೆಯನ್ನು ಪಡೆದುಕೊಂಡು ಬೆಳವಣಿಗೆ ಆಗೋದ್ರ ಜೊತೆಗೆ ತಮ್ಮ ಕ್ರಿಯಾಶಕ್ತಿಯ ಪರಿಪೂರ್ಣ ಒಂದು ಸ್ಥಿತಿಯನ್ನು ಅವು ತಲುಪ್ತವೆ. ತರುಣಿಯರಲ್ಲಿ ಜನನೇಂದ್ರಿಯಗಳು ಅಂಡಾಂಶಗಳನ್ನು ಉತ್ಪಾದನೆಯನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಪಡೆದರೆ, ತರುಣರಲ್ಲಿ ಅವರ ಒಂದು ಜನನೇಂದ್ರಿಯಗಳು ವೃಷಣಗಳನ್ನು ಉತ್ಪಾದನೆಯನ್ನು ಮಾಡುವಂಥ ಒಂದು ಸಾಮರ್ಥ್ಯ ಅವರು ಪಡೆದುಕೊಳ್ತಾರೆ. ಈ ಅವಧಿಯೊಳಗೆ ಬಾಲಕಿಯರು ಸಂತಾನೋತ್ಪತ್ತಿಯನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಅವರು ಇಲ್ಲಿ ಪಡಿತಾರೆ. ಅದರ ಜೊತೆಗೆ ಗುಪ್ತ ರೋಮಗಳ ಒಂದು ಬೆಳವಣಿಗೆ ಹಾಗೂ ನಡಿಗೆಯಲ್ಲಿಯೂ ಸಹ ಗಮನಾರ್ಹವಾದಂಥ ಒಂದು ಬದಲಾವಣೆಯನ್ನು ಇಲ್ಲಿ ಕಾಣ್ತೀವಿ. ಹೀಗೆ ಇಲ್ಲಿ ಬಾಲಕರು ಪುರುಷರ ಲಕ್ಷಣಗಳನ್ನು, ಬಾಲಕಿಯರು ಸ್ತ್ರೀಯರ ಒಂದು ಲಕ್ಷಣಗಳನ್ನು ಈ ಒಂದು ಹಂತದಲ್ಲಿ ಅವರು ಕಂಡು ಬರ್ತಾವೆ. ಇನ್ನು ಆರನೆಯ ಒಂದು ಲಕ್ಷಣ ಶರೀರದ ಆಂತರಿಕ ಬದಲಾವಣೆಗಳು. ನಮ್ಮ ಒಂದು ದೇಹದೊಳಗೆ ಆಂತರಿಕ ಒಂದು ಶಾರೀರಿಕ ವ್ಯೂಹಗಳಿದ್ದಾವೆ. ಶ್ವಾಸಕೋಶ, ಜೀರ್ಣಕ್ರಿಯೆ ನಡೆಯುವಂಥ ಒಂದು ಅಂಗ, ಅದರ ಜೊತೆಗೆ ರಕ್ತ ಪರಿಚಲನಾಂಗ. ಹೀಗೆ ಈ ಒಂದು ಆಂತರಿಕ ಅಂಗಗಳಲ್ಲಿಯೂ ಸಹ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀವಿ. ಈ ಅವಧಿಯೊಳಗೆ ಬಾಲಕಿಯರು ಏನನ್ನು ತಿಂದರೂ ಸಹ ಅದನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯ. ಆದ್ದರಿಂದ ಇಲ್ಲಿ ಜೀರ್ಣಾಂಗ ವ್ಯೂಹ ಏನಾಗ್ತದೆ, ಭಾಳಷ್ಟು ಬಲಿಷ್ಠವಾಗ್ತದೆ. ಅದರ ಜೊತೆಗೆ ಶ್ವಾಸಕೋಶ ಭಾಳಷ್ಟು ರೀತಿಯಲ್ಲಿ ಪ್ರಬುದ್ಧತೆಯನ್ನು ಪಡೆದುಕೊಳ್ಳೋದ್ರಿಂದ ಉತ್ತಮವಾಗಿ ಅವರು ಉಸಿರಾಟವನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಅವರು ಪಡೆದುಕೊಳ್ತಾರೆ. ಅದರ ಜೊತೆಗೆ ರಕ್ತ ಪರಿಚಾಲನಾಂಗ ಅಂದರೆ ನರವ್ಯೂಹವು ಸಹ ಉತ್ತಮವಾಗಿ ಕಾರ್ಯ ಮಾಡೋದರಿಂದ
ಈ ಒಂದು ಹಂತದ ಬಾಲಕ ಬಾಲಕಿಯರು ಕ್ರಿಯಾಶೀಲರಾಗಿ ಒಂದು ಕಾರ್ಯಗಳನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಕಾಣ್ತೀವಿ. ಹೀಗೆ ಇವರು ಶರೀರದ ಆಂತರಿಕ ಬದಲಾವಣೆಗಳನ್ನು ಈ ಒಂದು ತಾರುಣ್ಯಾವಸ್ಥೆಯಲ್ಲಿ ನಾವು ಕಾಣ್ತೀವಿ. ಇನ್ನು 7ನೇ ಒಂದು ಲಕ್ಷಣ, ಅದು ನಿರ್ನಾಳ ಗ್ರಂಥಿಗಳ ಸ್ರವಿಸುವಿಕೆ ತೀವ್ರವಾಗುತ್ತದೆ. ನಮ್ಮ ಒಂದು ದೇಹದಲ್ಲಿ ನಾಳವುಳ್ಳ ಗ್ರಂಥಿಗಳು ಹಾಗೂ ನಿರ್ನಾಳ ಗ್ರಂಥಿಗಳು ಅನ್ನುವಂಥವುಗಳನ್ನು ನಾವು ಕಾಣ್ತೀವಿ. ಈ ಒಂದು ಗ್ರಂಥಿಗಳು ಹಾರ್ಮೋನ್ಗಳನ್ನು ಉತ್ಪಾದನೆಯನ್ನು ಮಾಡ್ತವೆ. ಅಡ್ರಿಲಿನ್, ಪಿಟ್ಯೂಟರಿ, ಸೊ ಲಿಂಗ ಗ್ರಂಥಿ. ಹಾಗಾದರೆ ಈ ಎಲ್ಲ ಒಂದು ಗ್ರಂಥಿಗಳು ಈ ಹೆಚ್ಚು ಒಂದು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಅವರು ಪಡೀತಾರೆ. ಸೊ ಈ ರೀತಿಯಾಗಿ ಈ ತಾರುಣ್ಯಾವಸ್ಥೆಯಲ್ಲಿ ನಾವು ಪ್ರಮುಖವಾಗಿ ಈ ಒಂದು ದೈಹಿಕ ಒಂದು ಬದಲಾವಣೆಗಳನ್ನು ನಾವು ಕಾಣ್ತಾ ಇಲ್ಲಿ ಬರ್ತೀವಿ. ಇನ್ನು ಮುಂದೆ ಬರುವಂಥದ್ದು ಬೌದ್ಧಿಕ ಅಥವಾ ಮಾನಸಿಕ ವಿಕಾಸದ ಒಂದು ಲಕ್ಷಣಗಳು. ಈ ಒಂದು ಅವಧಿಯೊಳಗೆ ಮೆದುಳು ಉತ್ತಮವಾಗಿ ಕಾರ್ಯ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆಯೋದರಿಂದ ಹದಿಹರೆಯದವರಲ್ಲಿ ಭಾಷಾ ವಿಕಾಸ ಆಗ್ತದೆ. ಉತ್ತಮವಾಗಿ ಮಾತನಾಡುವಂಥ ವಾಗ್ಮಿಗಳು ಆಗುವಂಥ ಒಂದು ಸಾಮರ್ಥ್ಯವನ್ನು ಅವರು ಪಡೆದುಕೊಳ್ತಾರೆ. ಅದರ ಜೊತೆಗೆ ಪರಿಕಲ್ಪನಾ ವಿಕಾಸ ಪರಿಪೂರ್ಣಗೊಳ್ಳುತ್ತದೆ. ಯಾವುದೇ ಒಂದು ವಿಷಯವನ್ನು, ಯಾವುದೇ ವಿಷಯದ ಒಂದು ಪರಿಕಲ್ಪನೆಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಈ ಅವಧಿಯಲ್ಲಿ ಅವರು ಪಡೆದುಕೊಳ್ತಾರೆ. ಅದರ ಜೊತೆಗೆ 2ನೇ ಲಕ್ಷಣ, ಈ ಹಂತದ ಮಾನಸಿಕ ವಿಕಾಸದಲ್ಲಿ ಸತ್ಯ ಸಂಗತಿಗಳು ಸಾಮಾನ್ಯೀಕರಣಗೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗ್ತದೆ. ನಮ್ಮ ಒಂದು ಸುತ್ತಮುತ್ತಲು ನಡೆಯುವಂಥ ಒಂದು ಫ್ಯಾಕ್ಟ್ಸ್ ಅಥವಾ ಸತ್ಯ ಸಂಗತಿಗಳು ಅಂತ ನಾವು ಏನು ಹೇಳ್ತೀವಿ, ಆ ಸತ್ಯ ಸಂಗತಿಗಳ ಬಗ್ಗೆ ಇಲ್ಲಿ ಪರಿಪೂರ್ಣವಾಗಿ ಅಥವಾ ಸತ್ಯವನ್ನು ಕಂಡುಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ಅವಧಿ ಒಳಗಡೆ ಹೆಚ್ಚಾಗ್ತದೆ. ಈಗ ಉದಾಹರಣೆಗೆ ನಾವು ಈ ಗ್ರಹಣಗಳು ಹೇಗೆ ನಡೀತವೆ, ಈ ಗ್ರಹಣ ಅನ್ನುವಂಥದ್ದು ಒಂದು ಸತ್ಯ ಸಂಗತಿ. ಆ ಗ್ರಹಣಗಳು ಹೇಗೆ ನಡೀತವೆ ಅಂತಂದಾಗ ಬಾಲ್ಯಾವಸ್ಥೆಯಲ್ಲಿ ಅನೇಕ ನಮಗೊಂದು ತಪ್ಪು ಕಲ್ಪನೆಗಳು ಉಂಟಾಗಿರ್ತಾವ. ಅಲ್ಲಿ ಯಾವುದೋ ಒಬ್ಬ ಬ್ರಹ್ಮರಾಕ್ಷಸ ಬಂದು ಚಂದ್ರನನ್ನು ನುಂಗ್ಲಿಕ್ಕೆ ಹೋದಾಗ ಚಂದ್ರಗ್ರಹಣ ಆಗ್ತದೆ, ಸೂರ್ಯನನ್ನು ನುಂಗ್ಲಿಕ್ಕೆ ಹೋದಾಗ ಸೂರ್ಯಗ್ರಹಣ ಆಗ್ತದೆ ಅನ್ನೋಂಥ ತಪ್ಪು ಪರಿಕಲ್ಪನೆಗಳು ಅವಾಗಿರ್ತವೆ. ಅದರ ತಾರುಣ್ಯಾವಸ್ಥೆಗೆ ಬಂದಾಗ ಗ್ರಹಣಗಳು ಹೇಗೆ ಉಂಟಾಗ್ತವೆ, ಅದರ ಒಂದು ವೈಜ್ಞಾನಿಕ ಹಿನ್ನೆಲೆ ಏನು, ಸೊ ಈ ರೀತಿಯಾದಂತಹ ಒಂದು ಸಾಮಾನ್ಯೀಕರಣಗೊಳ್ಳುವಂಥ ಒಂದು ಸಾಮರ್ಥ್ಯ ಈ ಅವಧಿಯಲ್ಲಿ ಹೆಚ್ಚಾಗ್ತದೆ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ವೈಜ್ಞಾನಿಕ ಚಿಂತನೆ ಮತ್ತು ವೈಜ್ಞಾನಿಕ ಮನೋಭಾವಗಳ ಒಂದು ಬೆಳವಣಿಗೆ ಈ ಅವಧಿಯಲ್ಲಿ ಉಂಟಾಗ್ತದೆ. ನೋಡ್ರಿ, ಇಲ್ಲಿ ಈಗಾಗಲೇ ಹೇಳಿದ ಹಾಗೆ ಈ ಅವಧಿಯೊಳಗೆ ಯಾವಾಗ ವೈಜ್ಞಾನಿಕ ಚಿಂತನೆ ಹೆಚ್ಚಾಗ್ತದೆ, ಮೂಢನಂಬಿಕೆಗಳನ್ನು ನಂಬುವಂಥ ಸಾಮರ್ಥ್ಯ ಕಡಿಮೆ ಆಗ್ತದೆ. ನೋಡ್ರಿ, ಯಾವಾಗ ವೈಜ್ಞಾನಿಕ ಮನೋಭಾವ ಕಡಿಮೆ ಇರ್ತದೆ ಆವಾಗ ಮೂಢನಂಬಿಕೆಗಳನ್ನು ನಂಬುವಂಥದ್ದು ಹೆಚ್ಚಾಗಿರ್ತದೆ. ಸೊ ಈ ಅವಧಿಯೊಳಗೆ ಪ್ರತಿಯೊಬ್ಬ ಒಂದು ಬಾಲಕ ಬಾಲಕಿಯರಲ್ಲಿ ಯಾವುದೋ ಒಂದು ಘಟನೆ ನಡೆದರೆ, ಅಲ್ಲಿ ಯಾವುದೋ ಒಂದು ಕ್ರಿಯೆ ನಡೆದರೆ ಅದು ಯಾಕೆ ನಡೀತದೆ, ಅದಕ್ಕೆ ಕಾರಣ ಏನು, ಹೀಗೆ ಕುಲಂಕುಷವಾಗಿ ಪರಿಶೀಲಿಸಿ ನೋಡುವಂಥ ಒಂದು ಮನೋಭಾವ ಬೆಳೆಯೋದರಿಂದ ಅದನ್ನು ನಾವು ಏನಂತ ಹೇಳ್ತೀವಿ, ವೈಜ್ಞಾನಿಕ ಮನೋಭಾವ ಅಂತ ನಾವು ಅದನ್ನು ಹೇಳ್ತೀವಿ. ಇನ್ನು ಅದರ ಜೊತೆಗೆ ಈ ಹಂತದ ಮಕ್ಕಳು ಕ್ಲಿಷ್ಟಕರವಾದ ಮತ್ತು ಸಂಕೀರ್ಣವಾದ ಸಮಸ್ಯೆಗಳಿಗೆ ತಮ್ಮ ಆಲೋಚನೆಯ ಮೂಲಕ ಪರಿಹಾರ ಕಂಡುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಯಾಕೆ ಇಲ್ಲಿ ಮೆದುಳಿನ ಒಂದು ವಿಕಾಸ ಉತ್ತಮವಾಗಿರೋದರಿಂದ, ಅಲ್ಲಿ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗಿರೋದರಿಂದ ಉತ್ತಮವಾದಂಥ ಆಲೋಚನೆಯನ್ನು ಮಾಡಿಕೊಳ್ಳುವಂಥ ಸಾಮರ್ಥ್ಯ, ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ, ಸ್ವತಂತ್ರವಾಗಿ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಒಂದು ಸಾಮರ್ಥ್ಯ ಹೆಚ್ಚಾಗುವುದರಿಂದ ಎಂಥ ಒಂದು ಸಂಕೀರ್ಣವಾದಂತಹ, ಎಂಥ ಒಂದು ಕ್ಲಿಷ್ಟಕರವಾದಂಥ ಒಂದು ಸಮಸ್ಯೆಯನ್ನು ಸಹ ಈ ತರುಣ ತರುಣಿಯರ ಮುಂದೆ ಇಟ್ಟಾಗ ಅವರು ತಮ್ಮದೇ ಆದಂಥ ಒಂದು ಯೋಚನೆಯ ಮೂಲಕ, ಚಿಂತನೆಯ ಮೂಲಕ ಅವುಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಒಂದು ಸಾಮರ್ಥ್ಯವನ್ನು ಅವರು ಬೆಳೆಸಿಕೊಳ್ಳುತ್ತಾರೆ. ಇನ್ನು ಅದರ ಜೊತೆಗೆ ಹದಿಹರೆಯದ ಮಕ್ಕಳಲ್ಲಿ ಅಮೂರ್ತ ಆಲೋಚನಾ ಸಾಮರ್ಥ್ಯ ಬೆಳೆಯುತ್ತದೆ. ಅಮೂರ್ತ ಆಲೋಚನೆ ಅಂದರೆ ಏನು? ಅದರಲ್ಲಿ ನಾವು ಪ್ರಮುಖವಾಗಿ ಇವು 2 ವರ್ಗೀಕರಣ ಮಾಡ್ತೀವಿ, ಮೂರ್ತ ಆಲೋಚನೆ ಹಾಗೂ ಅಮೂರ್ತ ಆಲೋಚನೆ. ಮೂರ್ತ ಆಲೋಚನೆ ಅಂತಂದರೆ ನಮ್ಮ ಕಣ್ಣ ಮುಂದೆ ಇರುವಂಥ ಒಂದು ವಸ್ತುಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು ಮೂರ್ತ ಆಲೋಚನೆ. ಈಗ ಉದಾಹರಣೆಗೆ ನಾವು ಒಂದು ಚಾಕನ್ನು ತೆಗೆದುಕೊಂಡು, ಒಂದು ಬಳಪನ್ನು ತೆಗೆದುಕೊಂಡು, ಹಾಗಾದ್ರೆ ಈ ಬಳಪನ್ನು ನೋಡ್ತಾ ಇದು ಯಾವ ಒಂದು ಆಕಾರ ಇದೆ, ಇದು ಯಾವ ಬಣ್ಣ ಇದೆ, ಹಾಗಾದ್ರೆ ನಾವು ಇದನ್ನು ಯಾವುದಕ್ಕಾಗಿ ಬರೆಯಲಿಕ್ಕೆ ಬಳಸ್ತೀವಿ. ಸೊ ಈ ರೀತಿಯೆಲ್ಲ ನಾವು ನಮ್ಮ ಕಣ್ಣು ಮುಂದೆ ಇರುವಂಥ ವಸ್ತುಗಳನ್ನು ನೋಡಿ ಅದರ ಬಗ್ಗೆ ಆಲೋಚನೆಯನ್ನು ಮಾಡುವಂಥ ಸಾಮರ್ಥ್ಯವನ್ನು ನಾವು ಮೂರ್ತ ಆಲೋಚನೆ ಅಂತ ಕರಿತೀವಿ.
ಇನ್ನು ಇದಕ್ಕಿಂತಲೂ ಉನ್ನತವಾದಂಥದ್ದು ಯಾವುದು ಅಂತಂದರೆ ಅಮೂರ್ತ. ಅಮೂರ್ತ ಅಂದರೆ ನಮ್ಮ ಕಣ್ಣು ಮುಂದೆ ಆ ವಸ್ತು ಇಲ್ಲ, ನಾವು ಅದನ್ನು ನೋಡ್ತಾ ಇಲ್ಲ. ಹಾಗಾದ್ರೆ ಅದನ್ನು ಮೀರಿ ಆಲೋಚನೆಯನ್ನು ಮಾಡುವಂಥದ್ದು, ಕಣ್ಣಿಗೆ ಬರಿಗಣ್ಣಿನಿಂದ ಕಾಣದೇ ಇರುವಂತಹ ಒಂದು ವಿಷಯಗಳ ಕುರಿತಾಗಿ ಆಲೋಚನೆಯನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ನಾವೇನಂತ ಹೇಳ್ತೀವಿ, ಅಮೂರ್ತ ಆಲೋಚನಾ ಸಾಮರ್ಥ್ಯ. ಆದ್ದರಿಂದ ಈ ಒಂದು ಅವಧಿಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸೃಜನಶೀಲರಾಗ್ತಾರೆ. ಕೆಲವೊಬ್ಬ ವಿದ್ಯಾರ್ಥಿಗಳು ಕವಿಗಳಾದರೆ, ಇನ್ನೂ ಕೆಲವೊಬ್ಬರು ನಾಟಕಕಾರರಾಗ್ತಾರೆ, ಬರಹಗಾರರಾಗ್ತಾರೆ, ಚಿತ್ರಗಾರರಾಗ್ತಾರೆ. ಸೊ ಈ ರೀತಿಯಾಗಿ ಈ ಒಂದು ಅಮೂರ್ತ ಆಲೋಚನಾ ಸಾಮರ್ಥ್ಯ ಇಲ್ಲಿ ಹೆಚ್ಚಾಗ್ತದೆ. ಇನ್ನು ನೆಕ್ಸ್ಟ್ ಬರುವಂಥ ಒಂದು ಲಕ್ಷಣ ಪದ ಸಂಪತ್ತು. ಪದ ಸಂಪತ್ತನ್ನು ಇಂಗ್ಲೀಷ್ನೊಳಗೆ ನಾವು ವೊಕ್ಯಾಬ್ಲರಿ, ನಾವು ಭಾಷೆಯನ್ನು ಅಥವಾ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಮಾತನಾಡಬೇಕಾದ್ರೆ ನಮ್ಮಲ್ಲಿ ಹೊಸ ಹೊಸ ಪದಗಳನ್ನು ನಾವು ಬಳಸುವಂಥ ಸಾಮರ್ಥ್ಯ ಹೆಚ್ಚಾಗಬೇಕು. ಅದನ್ನು ನಾವು ಪದ ಸಂಪತ್ತು ಅಂತ ಹೇಳ್ತೀವಿ. ಈ ಅವಧಿ ಒಳಗಡೆ ಈ ಒಂದು ತರುಣಿಯರ ಒಂದು ಪದ ಸಂಪತ್ತು ಹೆಚ್ಚಾಗುವುದರಿಂದ ಅವರ ಒಂದು ಉತ್ತಮವಾಗಿ ಮಾತನಾಡುವ ಸಾಮರ್ಥ್ಯ, ಅದರ ಜೊತೆಗೆ ಜ್ಞಾಪಕ ಶಕ್ತಿ ಸಹ, ಅಂದರೆ ಹೆಚ್ಚು ಹೆಚ್ಚು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯವೂ ಸಹ ಏನಾಗ್ತದೆ ಅಂತಂದರೆ ಹೆಚ್ಚಾಗ್ತದೆ. ಇನ್ನು ಮುಂದೆ ಹದಿಹರೆಯದ ಮಕ್ಕಳು ಸಂಜ್ಞೆಗಳ ಮೂಲಕ ವ್ಯವಹರಿಸುವ ಸಾಮರ್ಥ್ಯ ಪಡೆದುಕೊಳ್ತಾರೆ. ನೋಡಿರಿ, ಯಾವಾಗ ಅಮೂರ್ತ ಆಲೋಚನಾ ಸಾಮರ್ಥ್ಯ ಬೆಳವಣಿಗೆ ಆಗ್ತದೆ, ಆವಾಗ ಪ್ರತಿಯೊಂದು ಚಿಹ್ನೆಗಳನ್ನು, ಪ್ರತಿಯೊಂದು ಸಿಂಬಾಲ್ಗಳನ್ನು, ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಬೆಳೆಯೋದರಿಂದ ಅವು ಪ್ರತಿಯೊಂದನ್ನು ಬಾಯಿ ಮಾತಲಿಂದ ಹೇಳೋದಕ್ಕಿಂತ ಅವರು ಓವರ್ಟ್ ಅಥವಾ ಕೋವರ್ಟ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನಾವು ಚಿಕ್ಕವರಿದ್ದಾಗ ಅವ್ರು ಪ್ರತಿಯೊಬ್ಬರಿಗೂ ಓವರ್ಟ್ ಹೇಳಬೇಕು, ಅಂದರೆ ನೇರವಾಗಿ ಬಾಯಿ ಮಾತಿನಿಂದ ಹೇಳಿದಾಗ ಮಾತ್ರ ಅಂಥ ಚಟುವಟಿಕೆಗಳನ್ನು ಮಾಡ್ತಾರೆ. ಆದರೆ ತಾರುಣ್ಯಾವಸ್ಥೆಗೆ ಬಂದಾಗ ಕೆಲವೊಂದು ಸಂಕೇತಗಳನ್ನು ನೀಡಿದಾಗಲೂ ಸಹ ಅವರು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಉದಾಹರಣೆಗೆ, ಈಗ ವರ್ಗಕೋಣೆಯಲ್ಲಿ ಗದ್ದಲು ನಡೆದಂಥ ಸಂದರ್ಭದಲ್ಲಿ ಹಿಂದೆ ಪ್ರಾಥಮಿಕ ಒಂದು ಹಂತದಲ್ಲಿದ್ದಾಗ ಶಿಕ್ಷಕರು ಬಂದು ಬಡಗೆನೋ ಅಥವಾ ಡಸ್ಟರ್ ತೆಗೆದುಕೊಂಡೋ ಅಥವಾ ಶಾಂತವಾಗಿ ಕೂತ್ಕೊಳ್ರಿ, ಸೈಲೆನ್ಸ್ ಅಂತ ಹೇಳಿದಾಗ ಸುಮ್ಮನೆ ಕೂತ್ಕೊಳ್ಳುವಂಥ ಸಾಮರ್ಥ್ಯ ಇರ್ತದೆ. ಯಾವಾಗ ತಾರುಣ್ಯಾವಸ್ಥೆಗೆ ಬರ್ತಾರ, ಶಿಕ್ಷಕರು ಮಾತನಾಡೋರನ್ನು ಸ್ವಲ್ಪ ಕಣ್ಣನ್ನು ದಿಟ್ಟಿಸಿ ನೋಡಿದರೆ ಸಾಕು, ಅವಾಗ ಅವ್ರಿಗೆ ಅರ್ಥ ಆಗ್ತದೆ ಶಿಕ್ಷಕರು ನನ್ನನ್ನೇ ನೋಡ್ತಾ ಇದ್ದಾರೆ, ನಾನು ಸೈಲೆಂಟ್ ಆಗಿರಬೇಕು. ಸೊ ಈ ರೀತಿಯಾದಂಥ ಒಂದು ಸಂಕೇತಗಳನ್ನು, ಸಂಜ್ಞೆಗಳನ್ನು ಅವರು ಅರ್ಥ ಮಾಡಿಕೊಳ್ಳುವಂಥ, ಬಳಸಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಈ ಒಂದು ತಾರುಣ್ಯಾವಸ್ಥೆಯಲ್ಲಿ ಅವರು ಪಡೆದುಕೊಳ್ತಾರೆ. ಇನ್ನು ಮುಂದಿನ ಒಂದು ಲಕ್ಷಣ, ಈ ಹಂತದ ಕಲಿಕೆ ಅರ್ಥಪೂರ್ಣವಾಗುವುದರಿಂದ ದೀರ್ಘಕಾಲದವರೆಗೆ ನೆನಪಿನಲ್ಲಿ ಉಳಿಯುತ್ತದೆ. ನೋಡಿರಿ, ಹಿಂದಿನ ಒಂದು ಬಾಲ್ಯಾವಸ್ಥೆ, ಅದರಲ್ಲೂ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಅಲ್ಲಿ ಕಲಿಕೆ ಹೆಚ್ಚಾಗಿ ಕಂಠಪಾಠದ ಮೂಲಕ ಆಗಿರ್ತದೆ. ಆಗಿನ ಒಂದು ಪದ್ಯಗಳನ್ನು ಅವರು ಕಂಠಪಾಠ ಮಾಡ್ತಾರೆ, ಪಾಠಗಳನ್ನು ಕಂಠಪಾಠ ಮಾಡ್ತಾರೆ, ಬಹಾಲ್ಟ್ ಮಾಡ್ತಾರೆ, ಮೆಕ್ಯಾನಿಕಲ್ ಆಗಿ, ಯಾಂತ್ರಿಕವಾಗಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ. ಆದರೆ ತಾರುಣ್ಯಾವಸ್ಥೆಗೆ ಬಂದಾಗ ಅದನ್ನು ಪ್ರತಿಯೊಂದು ಅರ್ಥಪೂರ್ಣ ಮಾಡಿಕೊಂಡು, ಅರ್ಥದ ಒಂದು ಆ ಗ್ರಹಿಕೆಯನ್ನು ಮಾಡಿಕೊಂಡು ಅವರು ಮಾಡೋದರಿಂದ ಈ ಒಂದು ಹಂತದಲ್ಲಿ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾದ್ರ ಜೊತೆಗೆ ಅವರು ಕಲಿತದ್ದು ಬಹಳಷ್ಟು ದಿನಗಳವರೆಗೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಅವರು ಪಡೆದುಕೊಳ್ತಾರೆ. ಇನ್ನು ಕೊನೆಯ ಇನ್ನೊಂದು ಲಕ್ಷಣ, ಇತರರೊಂದಿಗೆ ಸಮರ್ಪಕವಾಗಿ ಸಂಪರ್ಕಿಸುವ ಸಾಮರ್ಥ್ಯ. ನೋಡಿರಿ, ಯಾವುದೇ ಒಂದು ವಸ್ತು ಬೇಕಾಗಿತ್ತು ಅಂತಂದರೆ ಬಾಲ್ಯಾವಸ್ಥೆಯಲ್ಲಿ ಅವರು ದೊಡ್ಡವರಿಗೆ, ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾರೆ. ಆದರೆ ಈ ಒಂದು ತಾರುಣ್ಯಾವಸ್ಥೆ ಒಳಗೆ ಯಾವ ಸಂದರ್ಭದೊಳಗೆ, ಯಾವ ಸನ್ನಿವೇಶದೊಳಗೆ ನಾವು ಯಾವ ರೀತಿಯಾಗಿ ವ್ಯವಹರಿಸಬೇಕು, ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಗೊತ್ತಾಗಿರ್ತದೆ. ಸೊ ಆದ್ದರಿಂದ ಸಮರ್ಪಕವಾಗಿ ಸಂಪರ್ಕ ಮಾಡುವಂತಹ ಸಂವಹನ ಸಾಮರ್ಥ್ಯವನ್ನು ಅವರು ಪಡೀತಾರೆ. ಅದರ ಜೊತೆಗೆ ಸೃಜನಶೀಲ ಸಾಮರ್ಥ್ಯ, ಅಂದರೆ ಹೊಸ ರೀತಿಯೊಳಗೆ ಆಲೋಚನೆಯನ್ನು ಮಾಡುವಂತಹ, ಹೊಸ ಒಂದು ವಸ್ತುಗಳನ್ನು ಸೃಷ್ಟಿಸುವಂತಹ ಒಂದು ಸಾಮರ್ಥ್ಯವನ್ನು ಅವರು ಪಡುತ್ತಾರೆ. ಅದರ ಜೊತೆಗೆ ಸ್ವತಂತ್ರ ಆಲೋಚನಾ ಸಾಮರ್ಥ್ಯ ಮುಂತಾದವುಗಳನ್ನು ಅವರು ಇಲ್ಲಿ ಈ ಹಂತದಲ್ಲಿ ಬೆಳೆಸಿಕೊಳ್ತಾರೆ. ಇನ್ನು ಕೊನೆಯದಾಗಿ ಈ ತಾರುಣ್ಯಾವಸ್ಥೆಯೊಳಗೆ ಭಾಷೆಯ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸುವರು. ಅಂದರೆ ನಾನು ಯಾವ ರೀತಿ ಮಾತಾಡಬೇಕು. ಹಿಂದೆ ನಾವು ಅದಕ್ಕೆ ಹೇಳ್ತೀವಿ, ನಾವು ಏನೇನೋ ಮಾತಾಡಿದಾಗ ಚೈಲ್ಡಿಶ್ ಆಗಿ ಮಾತಾಡಬೇಡ ಅಂತ ನಾವು ಹೇಳ್ತೀವಿ. ಅಂದರೆ ಸಣ್ಣ ಮಕ್ಕಳ ಹಾಗೆ ಮಾತಾಡಬೇಡ. ನೋಡ್ರಿ, ಯಾವಾಗ ಪ್ರಬುದ್ಧತೆ ಬರ್ತದೆ, ಯೌವನಾವಸ್ಥೆಯಲ್ಲಿ ಬರ್ತದೆ, ಅವರು ಪ್ರಬುದ್ಧತೆಯಿಂದ ಮಾತುಗಳನ್ನು ಹೇಳುವಂಥದ್ದನ್ನು ಪಡೆದುಕೊಳ್ತಾರೆ. ಸೊ ಈ ರೀತಿಯಾಗಿ ನಾವು ಈ ಮಾನಸಿಕ ಅಥವಾ ಬೌದ್ಧಿಕ ವಿಕಾಸದ ಒಂದು ಲಕ್ಷಣಗಳನ್ನು ನೋಡ್ತೀವಿ. ಇನ್ನು
ನೆಕ್ಸ್ಟ್ ಮುಂದೆ ಬರುವಂಥದ್ದು ಸಾಮಾಜಿಕ ವಿಕಾಸ. ಈ ತಾರುಣ್ಯಾವಸ್ಥೆಯಲ್ಲಿ ಈ ಸಾಮಾಜಿಕ ವಿಕಾಸ ಅಂತಂದರೆ ನಾವು ಸಮಾಜದಲ್ಲಿ ಸಮೂಹದಲ್ಲಿ ಯಾವ ರೀತಿಯಾಗಿ ಇರಬೇಕು, ಅವುಗಳಿಗೆ ಅಲ್ಲಿ ಇರಬೇಕಾದರೂ ಸಹ ಅಲ್ಲಿ ಕೆಲವೊಂದು ಸಾಮರ್ಥ್ಯಗಳು ನಮಗೆ ಬೇಕಾಗ್ತದೆ. ಹಾಗಾದ್ರೆ ಆ ಸಾಮರ್ಥ್ಯಗಳಲ್ಲಿ ಯಾವ ರೀತಿ ವಿಕಾಸ ಆಗ್ತದೆ ಅನ್ನೋದನ್ನು ಈ ಒಂದು ಇದರಲ್ಲಿ ನೋಡೋಣ. ಅದರಲ್ಲಿ ಮೊದಲೇದು ನೋಡ್ರಿ, ಮಾನವ ಮೂಲತಃ ಸಮಾಜ ಜೀವಿ ಅಥವಾ ಸಂಘಜೀವಿ. ಅವನು ಸಮಾಜವಿಲ್ಲದೆ ಏನು ಬಾಳಲಾರ. ಆದ್ದರಿಂದ ಈ ಗುಂಪಿನೊಳಗೆ ಸಮಾಜದಲ್ಲಿ ಬದುಕಬೇಕಾದ್ರೆ ಅವನಲ್ಲಿ ಸಾಮಾಜಿಕ ಕೌಶಲ್ಯಗಳು ಅಲ್ಲಿ ಏನಾಗ್ತದೆ ಅಂತಂದರೆ ಅಭಿವೃದ್ಧಿ ಆಗ್ತದೆ. ಹಾಗಾದ್ರೆ ಅವು ಯಾವುವು ಅಂತಂದರೆ, ಮೊದಲೇದು ಹದಿಹರೆಯದ ಮಕ್ಕಳು ಬೆಳವಣಿಗೆ ಆದಂತೆ ಸ್ನೇಹಿತರೊಡನೆ ಮನೆಯ ಹೊರಗೆ ಹೆಚ್ಚು ಕಾಲ ಕಳೆಯಲು ಬಯಸುತ್ತಾರೆ. ನೋಡ್ರಿ, ಯಾವಾಗ ತಾರುಣ್ಯಾವಸ್ಥೆಗೆ ಬರ್ತಾರ ಆವಾಗ ಅವರಿಗೆ ಮನೆಯಲ್ಲಿ ಇರೋದು ಬೇಡ ಆಗ್ತದೆ, ಒಬ್ಬರೇ ಇರೋದು ಬೇಡ ಆಗ್ತದೆ. ಅವ್ರು ಹೆಚ್ಚು ಗುಂಪಿನಲ್ಲಿರೋದು, ಸ್ನೇಹಿತರೊಂದಿಗೆ ಇರೋದು, ಅದರಲ್ಲೂ ಮನೆಯ ಹೊರಗಡೆ ಈ ಸ್ನೇಹಿತರ ಜೊತೆಗೆ ತಿರುಗಾಡುವಂಥ ಒಂದು ಹಂಬಲ ಈ ಅವಧಿಯಲ್ಲಿ ಹೆಚ್ಚಾಗ್ತದೆ. ಇನ್ನು ಮುಂದೆ ಎರಡನೇ ಒಂದು ಲಕ್ಷಣ, ತರುಣಿಯರು ಸಮಾನ ಗುಣ ಸಮಾನ ಆಸಕ್ತಿಯುಳ್ಳವರನ್ನು ತಮ್ಮ ಸ್ನೇಹಿತರಾಗಿ ಮಾಡಿಕೊಳ್ತಾರೆ. ನೋಡ್ರಿ, ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆಯೊಳಗೆ ಅಲ್ಲಿ ತಮ್ಮ ನೆರೆಹೊರೆಯವರು ಅವ್ರ ಜೊತೆಗೆ ಸ್ನೇಹ ಇರ್ತದೆ ಹೆಚ್ಚಾಗಿ. ಆದರೆ ತಾರುಣ್ಯಾವಸ್ಥೆಗೆ ಬಂದಾಗ ಅವ್ರದ್ದು ಸ್ನೇಹವನ್ನು ಮಾಡಿಕೊಳ್ಬೇಕಾದ್ರೆ ಅವರ ಒಂದು ಸಮಾನ ಗುಣಗಳನ್ನು ನೋಡ್ತಾರೆ. ಅವರ ಹಾಗೆ ವಿಶೇಷವಾಗಿರುವಂಥ ಒಂದು ಗುಣಗಳನ್ನು, ವಿಶೇಷ ಅಂದರೆ ಅವರ ಹಾಗೆಯೇ ಇರುವಂಥ ಒಂದು ಆಸಕ್ತಿ ಇರುವಂಥ ಒಂದು ವ್ಯಕ್ತಿಗಳನ್ನು ಅವರು ಸ್ನೇಹಿತರಾಗಿ ಮಾಡಿಕೊಳ್ಳುವಂಥ ಒಂದು ಸ್ವಭಾವವನ್ನು ಅವರು ಇಲ್ಲಿ ರೂಢಿಸ್ಕೊಳ್ತಾರೆ. ಅದರ ಜೊತೆಗೆ ಮೂರನೇ ಒಂದು ಲಕ್ಷಣ, ಈ ಹಂತದ ಮಕ್ಕಳು ಸಮಾಜದಲ್ಲಿ ತಮ್ಮ ಸ್ಥಾನಮಾನದ ಬಗ್ಗೆ ಸ್ವಯಂ ಪ್ರಜ್ಞೆ ಬೆಳೆಸ್ಕೊಳ್ತಾರೆ. ನಾವು ನೋಡ್ರಿ, ಈ ತಾರುಣ್ಯಾವಸ್ಥೆಗೆ ಬಂದಾಗ ಈ ಸಮಾಜ ನಮ್ಮನ್ನು ನೋಡ್ತಿರ್ತದೆ. ಹಾಗಾದ್ರೆ ಆ ಸಮಾಜದಲ್ಲಿ ನಾವು ಗೌರವಿತವಾಗಿ ಇರಬೇಕು, ಆ ಸಮಾಜ ನನ್ನನ್ನು ಗೌರವವಾಗಿ ನೋಡ್ಕೊಳ್ಬೇಕು, ಕಾಣಬೇಕು. ಹಾಗಾದ್ರೆ ಅದರಲ್ಲಿ ನನ್ನ ಒಂದು ಸ್ಥಾನಮಾನ ಏನು ಎಂಬುದರ ಬಗ್ಗೆ ಚಿಂತಿತರಾಗಿ ಅವರು ಉತ್ತಮವಾದಂಥ ಒಂದು ವರ್ತನೆಗಳನ್ನು ರೂಢಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ಸಂದರ್ಭದಲ್ಲಿ ಬರುತ್ತದೆ. ಅದಾದ ಮೇಲೆ ಸಮವಯಸ್ಕರು ನೋಡ್ರಿ, ಆವಾಗ ಒಂದು ಹಂಬಲ ಆರಂಭ ಆಗ್ತದೆ ತರುಣಿಯರಲ್ಲಿ. ಏನು ಸಮವಯಸ್ಕರು ಅಂದರೆ ಸ್ನೇಹಿತರು ಅಥವಾ ಒಂದೇ ವಯಸ್ಸಿನವರು ತಮ್ಮನ್ನು ಒಪ್ಪಿಕೊಳ್ಬೇಕು, ಅದರ ಜೊತೆಗೆ ತಮ್ಮನ್ನು ಗೌರವಿಸಬೇಕು ಅಂತ ಬಯಸ್ತಾರೆ. ನೋಡ್ರಿ, ಈ ತಾರುಣ್ಯಾವಸ್ಥೆ ಒಳಗೆ ಅಲ್ಲಿ ಸ್ನೇಹಿತರು ಹೇಗಾಗ್ತಾರಪ್ಪ ಅಂದರೆ, ಯಾರು ಅವ್ರಿಗೆ ಗೌರವ ಕೊಡ್ತಾರ, ಯಾರು ಅವರ ಒಂದು ವಿಚಾರಗಳಿಗೆ ಮನ್ನಣೆಯನ್ನು ಕೊಡ್ತಾರ ಅಂಥವರೊಂದಿಗೆ ಸ್ನೇಹವನ್ನು ಮಾಡ್ತಾರೆ. ಆದ್ದರಿಂದ ಈ ಹಂತದೊಳಗೆ ಹಿರಿಯರು ಕೆಲವೊಮ್ಮೆ ಈ ಒಂದು ತರುಣಿಯರನ್ನು ಬೇದಾಗ ಅವರು ಕಸಿವಿಸಿಗೊಳ್ತಾರೆ. ಯಾಕೆ ಇವರು ನನ್ನನ್ನು ಬೈತಾರೆ, ನಾನು ಸಹ ಪ್ರಬುದ್ಧನಾಗಿದ್ದೀನಿ, ನಾ ಈಗ ಬಾಲಕ ಅಲ್ಲ, ಬಾಲಕಿ ಅಲ್ಲ, ಅವರು ಪಾಲಕರು ಅಥವಾ ಹಿರಿಯರು ಸಹ ನನ್ನನ್ನು ಗೌರವಿಸಬೇಕು ಅನ್ನುವಂಥ ಒಂದು ಮನೋಭಾವ ಈ ಒಂದು ತರುಣಿಯರಲ್ಲಿ ಬೆಳೀತದೆ. ಮುಂದೆ ಇದಾದ ಮೇಲೆ ತರುಣಿಯರಿಗೆ ಪೋಷಕರು ಹೆಚ್ಚಿನ ಜವಾಬ್ದಾರಿಯುತ ಕಾರ್ಯಗಳನ್ನು ವಹಿಸ್ತಾರೆ. ಯಾವಾಗ ತಾರುಣ್ಯಾವಸ್ಥೆಗೆ ಬರ್ತಾರೆ ಆವಾಗ ಯುವತಿಯರ ಒಂದು ಪಾಲಕರು ಸಹ ಹೆಚ್ಚಿನ ಜವಾಬ್ದಾರಿಯುತವಾದಂಥ ಕಾರ್ಯಗಳನ್ನು ವಹಿಸ್ತಾರೆ. ಅದರ ಜೊತೆಗೆ ಅವರೂ ಸಹ ಜವಾಬ್ದಾರಿಯುತ ಕಾರ್ಯಗಳನ್ನು ಮಾಡುವಂತಹ ಒಂದು ಅಪೇಕ್ಷೆಯನ್ನು ಈ ತರುಣಿಯರಲ್ಲಿ ಹೊಂತಾರ. ಅದರ ಜೊತೆಗೆ ಈ ಅವಧಿ ಒಳಗಡೆ ತಾರುಣ್ಯಾವಸ್ಥೆಯಲ್ಲಿ ಅವರು ತಮ್ಮದೇ ಆದಂತಹ ಸಾಮಾಜಿಕ ಒಂದು ಗುಂಪುಗಳನ್ನು ಅಲ್ಲಿ ರಚನೆ ಮಾಡ್ಕೊಳ್ತಾರೆ. ಹಾಗಾದ್ರೆ ಆ ಸಾಮಾಜಿಕ ಒಂದು ಗುಂಪುಗಳು ಎದರ ಆಧಾರದ ಮೇಲೆ ಆಗ್ತವೆ ಅಂತಂದರೆ, ಅವರ ಒಂದು ಸಮಾನ ಆಸಕ್ತಿಗಳ ಆಧಾರದ ಮೇಲೆ ಈ ಸಾಮಾಜಿಕ ಗುಂಪುಗಳನ್ನು ರಚಿಸಿಕೊಳ್ಳುವಂಥ ಒಂದು ಕಾರ್ಯವನ್ನು ಅವರಲ್ಲಿ ಮಾಡ್ತಾರೆ. ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಈ ಲಕ್ಷಣ, ಈ ಹಂತದಲ್ಲಿ ಯುವತಿಯರು ಭಿನ್ನ ಲಿಂಗದವರ ಸ್ನೇಹ ಸಂಪಾದಿಸುವ ಬಯಕೆಯನ್ನು ಹೊಂತಾರೆ. ಅಂದರೆ ಇಲ್ಲಿ ಯುವಕರು ಯುವತಿಯರ ಹಾಗೂ ಯುವತಿಯರು ಯುವಕರ ಒಂದು ಸ್ನೇಹವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ಪ್ರಬಲ ಒಂದು ಬಯಕೆ ಅವರಲ್ಲಿ ಉಂಟಾಗ್ತದೆ. ಇನ್ನು ಅದರ ಜೊತೆಗೆ ಅವರು ಸಮಾಜದ ನೀತಿ ನಿಯಮಗಳನ್ನು ಪಾಲಿಸ್ತಾರೆ ಹಾಗೂ ಪರಸ್ಪರ ವಿಧೇಯರಾಗಿ ಅವರು ಬಾಳ್ತಾರೆ. ಅವರು ಇರುವಂಥ ಸಂದರ್ಭದಲ್ಲಿ ಅವರು ಯಾವುದೇ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಸಮಾಜ ನಮ್ಮನ್ನು ನೋಡಿ ಗೌರವಿಸಬೇಕು, ಅಂಥ ಒಂದು ಚಟುವಟಿಕೆಗಳನ್ನು, ಅಂಥ ಒಂದು ವರ್ತನೆಯನ್ನು ನಾವು ತೋರಬೇಕು ಅನ್ನುವಂಥ ಮನೋಭಾವವನ್ನು ಅವರು ಸಾಮಾನ್ಯವಾಗಿ ಈ ತಾರುಣ್ಯಾವಸ್ಥೆಯಲ್ಲಿ ನಾವು ಕಾಣ್ತೀವಿ.
ತರುಣ ತರುಣಿಯರು ವೃತ್ತಿ ಆಸಕ್ತಿ ಬೆಳೆಸಿಕೊಂಡು ಉದ್ಯೋಗ ಮಾಡಲು ಪ್ರಾರಂಭಿಸ್ತಾರೆ. ಯಾವಾಗ ಕಿಶೋರಾವಸ್ಥೆಗೆ ಬರ್ತಾರ ಅವರಲ್ಲಿ ಒಂದು ಸ್ವಾವಲಂಬನೆಯ ಗುಣ ಬೆಳೆಸ್ತದೆ. ಸ್ವಾವಲಂಬನೆಯ ಗುಣ ಅವರಲ್ಲಿ ಬೆಳವಣಿಗೆ ಆದಾಗ, ಹಾಗಾದರೆ ನಾನು ಯಾವುದಾದ್ರೂ ಒಂದು ಉತ್ತಮವಾದಂಥ ಉದ್ಯೋಗ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು. ಆದ್ದರಿಂದ ಅವರು ಉದ್ಯೋಗವನ್ನು ಅರಸಲಿಕ್ಕೆ, ಉದ್ಯೋಗದಲ್ಲಿ ತೊಡಗಲಿಕ್ಕೆ ಅವರು ತಮ್ಮ ಒಂದು ಆಸಕ್ತಿಯನ್ನು ಅವರು ಬೆಳೆಸ್ಕೊಳ್ತಾರೆ. ಇನ್ನು ಕೆಲವು ತರುಣ ತರುಣಿಯರು ಎಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿ ಮೆಚ್ಚುಗೆ ಗಳಿಸಿದರೆ. ನೋಡ್ರಿ, ಕೆಲವೊಂದು ತರುಣ ತರುಣಿಯರು ಎಲ್ಲರೊಂದಿಗೆ ಪ್ರೀತಿಯುತವಾಗಿ ಸಹೋದರಯುತವಾಗಿ ಮಾತನಾಡಿ ಎಲ್ಲರಿಂದಲೂ ಶಭಾಷಿಗೆಯನ್ನು, ಎಲ್ಲರೂ ನನ್ನ ಮೆಚ್ಚಬೇಕು ಅನ್ನುವಂಥ ಒಂದು ಅಂಶವನ್ನು ಅಲ್ಲಿ ಅವರು ಇದು ಮಾಡಿಕೊಂಡ್ರೆ, ಇನ್ನೂ ಕೆಲವೊಂದು ತರುಣ ತರುಣಿಯರು ಅದಕ್ಕೆ ತದ್ವಿರುದ್ಧವಾಗಿ ಅವರು ನಡೆದುಕೊಂಡು ಸಮಾಜದ ಮುಂದೆ, ಸ್ನೇಹಿತರ ಮುಂದೆ ಅವರು ಬೇಡಾದವರ ಆಗಿ ಅಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ನಾವು ಇಲ್ಲಿ ಗ್ರೂಪ್ ಡೈನಾಮಿಕ್ಸ್ನೊಳಗೆ ಎರಡು ರೀತಿ ಒಂದು ಇವುಗಳನ್ನು ಕಾಣ್ತೀವಿ. ಒಂದು ನಕ್ಷತ್ರ ಅಥವಾ ಸ್ಟಾರ್ ಅಂತ ಹೇಳ್ತೀವಿ. ಎಲ್ರಿಗೂ ಬೇಕಾದವರನ್ನು ನಕ್ಷತ್ರ ಅಥವಾ ಸ್ಟಾರ್ ಅಂತ ಕರೆದ್ರೆ, ಇನ್ನೂ ಕೆಲವೊಬ್ರು ರಿಜೆಕ್ಟೀಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಭಾಳಷ್ಟು ಜನರಿಗೆ ಬೇಡಾದವರನ್ನು ರಿಜೆಕ್ಟಿ ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ಕೆಲವೊಂದು ಇಲ್ಲಿ ಯುವಕ ಯುವತಿಯರು ಎಲ್ಲರಿಂದಲೂ ಬೇಕಾಗಿ ಅವರು ಸ್ಟಾರ್ ಆದರ, ಇನ್ನೂ ಕೆಲವೊಂದು ಯುವಕ ಯುವತಿಯರು ಎಲ್ಲರೊಂದಿಗೆ ತಿರಸ್ಕೃತರಾಗಿ ಅವರು ರಿಜೆಕ್ಟಿಯಾಗಿ ಅಲ್ಲಿ ನಾವು ಕಾಣ್ತೀವಿ. ಇನ್ನೂ ಕೆಲವೊಬ್ಬರು ಅಲ್ಲೇನಾಗ್ತಾರೆ, ಯಾವಾಗ ಅವರು ರಿಜೆಕ್ಟಿ ಆಗ್ತಾರೆ, ಭಾಳ ಜನರಿಂದ ತಿರಸ್ಕಾರಕ್ಕೆ ಒಳಗಾಗ್ತಾರೆ, ಆವಾಗ ಅವರು ಏಕಾಂಗಿಗಳು ಆಗೋದನ್ನು ನಾವು ನೋಡ್ತೀವಿ. ಆವಾಗ ಏಕಾಂಗಿಗಳಾದಾಗ ಅವರು ಬೇರೆಯವರೊಂದಿಗೆ ಮಾತನಾಡೋದನ್ನು, ಬೇರೆಯೊಂದಿಗೆ ಬೆರೆಯೋದನ್ನು ಅವರು ಅಲ್ಲಿ ಮಾಡಲಾರೋದಿಲ್ಲ. ಇನ್ನು ಕೊನೆಗೆ ಈ ಹಂತದ ಒಂದು ಪ್ರಮುಖ ಸಾಮಾಜಿಕ ಗುಣಗಳು ಯಾವ್ಯಾವು ಅಂತಂದರೆ, ನಾಯಕನ ಗುಣಗಳನ್ನು ಬೆಳೆಸ್ಕೊಳ್ತಾರೆ. ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋದಾಗ ಮುಂದಾಳತ್ವವನ್ನು ಅವರು ವಹಿಸ್ಕೊಳ್ತಾರೆ. ಅದನ್ನು ನಾವು ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ಯಾವಾಗ ಅವರು ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ತಾರೋ ಅವಾಗ ಜನಪ್ರಿಯತೆ, ಭಾಳಷ್ಟು ಜನರಿಗೆ ಬೇಕಾಗಿ ಜನಪ್ರಿಯತೆಯನ್ನು ಹೊಂದ್ತಾರೆ, ಕ್ರಿಯಾಶೀಲರಾಗ್ತಾರೆ. ಭಾಳಷ್ಟು ಒಂದು ಚಟುವಟಿಕೆಗಳಲ್ಲಿ ತೊಡಗೋದರಿಂದ ಕ್ರಿಯಾಶೀಲತೆಯನ್ನು ಬೆಳೆಸ್ಕೊಳ್ತಾರೆ. ಆಮೇಲೆ ಸಮಾಜದಲ್ಲಿ ಎಲ್ಲರೊಂದಿಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ಅವರು ಸಹಕಾರ ಒಂದು ಸಾಮರ್ಥ್ಯ ಅಂದರೆ ಕೋಆಪ್ರೇಟಿವ್ ಒಂದು ಎಬಿಲಿಟಿಯನ್ನು ಬೆಳೆಸ್ಕೊಳ್ತಾರೆ. ಅದರ ಜೊತೆಗೆ ಪ್ರಾಮಾಣಿಕತೆ, ಕರ್ತವ್ಯನಿಷ್ಠೆ, ಆತ್ಮವಿಶ್ವಾಸ, ಈ ಎಲ್ಲ ಒಂದು ಗುಣಗಳು ಈ ಅವಧಿಯಲ್ಲಿ ಅವರಲ್ಲಿ ಅಭಿವೃದ್ಧಿ ಆಗ್ತವೆ. ಹೀಗೆ ನಾವು ತಾರುಣ್ಯಾವಸ್ಥೆಯಲ್ಲಿ ಈ ಒಂದು ಸಾಮಾಜಿಕ ವಿಕಾಸದ ಒಂದು ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನು ಬರುವಂಥದ್ದು ಸಂವೇಗಾತ್ಮಕ ವಿಕಾಸ. ಅದನ್ನು ನಾವು ಎಮೋಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸಂವೇಗಾತ್ಮಕ ಒಂದು ವಿಕಾಸದಲ್ಲಿ ನಾವು ತರುಣ ತರುಣಿಯರ ಒಂದು ಭಾವನೆಗಳಲ್ಲಿ ಬದಲಾವಣೆಯನ್ನು ಕಾಣ್ತೀವಿ. ಹೃದಯದಲ್ಲಿ ಉಂಟಾಗುವಂಥ ಒಂದು ಭಾವನೆಗಳಲ್ಲಿ ನಾವು ಬದಲಾವಣೆಯನ್ನು ಕಾಣ್ತೀವಿ. ಹಾಗಾದ್ರೆ ಭಾವನೆಗಳಲ್ಲಿ ಬದಲಾವಣೆ ಉಂಟಾಗಿ ಕೆಲವೊಮ್ಮೆ ಈ ಭಾವನೆಗಳಲ್ಲಿಯೇ ತಾಕಲಾಟ ಆರಂಭ ಆಗ್ತದೆ, ಘರ್ಷಣೆ ಆರಂಭ ಆಗ್ತದೆ. ಕೆಲವೊಮ್ಮೆ ತರುಣ ತರುಣಿಯರು ಬಹಳಷ್ಟು ಸಂತೋಷದಿಂದ ಇದ್ದರೆ, ಇನ್ನೂ ಕೆಲವೊಮ್ಮೆ ಅವರು ವ್ಯಗ್ರರಾಗ್ತಾರೆ, ಕೋಪಗೊಳ್ತಾರೆ. ಸೊ ಈ ರೀತಿ ಒಂದು ಸನ್ನಿವೇಶ ಅವರು ತಲುಪಿದಾಗ ನಾವು ಅದನ್ನು ಏನಂತೀವಿ ಅಂತಂದರೆ ಭಾವೋತ್ಕರ್ಷಕ್ಕೆ ಒಳಗಾಗ್ತಾರೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ಭಾವೋತ್ಕರ್ಷಕ್ಕೆ ಅವರು ಒಳಗಾದಾಗ ಅವರಿಗೆ ಆ ಹಂತವನ್ನು ದಾಟುವುದು ಅಥವಾ ಈ ಹಂತವನ್ನು ಅವರು ಮುಗಿಸುವುದು ಅವರಿಗೆ ಕಷ್ಟ ಅನ್ನಿಸ್ತದೆ. ಸೊ ಆದ್ದರಿಂದ ಅವರು ಸ್ಟೆನ್ಲಿ ಹಾಲ್ ಅವರು ಈ ಅವಧಿಯನ್ನು ನಾನು ವ್ಯಾಖ್ಯಾನ ಹೇಳುವಾಗ ಹೇಳಿದ್ದೆ. ಈ ಅವಧಿಯನ್ನು ಸ್ಟೆನ್ಲಿ ಹಾಲ್ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲ ಅಂತ ಕರೀತಾರೆ. ಯಾವಾಗ ಭಾವೋತ್ಕರ್ಷಗಳು ಹೆಚ್ಚಾದಾಗ ಆವಾಗ ಆ ಒಂದು ಹಂತ ಭಾಳಷ್ಟು ಕಠಿಣ ಅನ್ನಿಸ್ತದೆ. ಸೊ ಆವಾಗ ನಾವು ಅದನ್ನು ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲ ಅಂತ ನಾವು ಕರಿತೀವಿ. ಹಾಗಾದರೆ ಈ ಸಂವೇಗಾತ್ಮಕ ಬೆಳವಣಿಗೆಗೆ ಅಥವಾ ಈ ಒಂದು ಭಾವೋತ್ಕರ್ಷಕ್ಕೆ ನಾವು ಅನೇಕ ಕಾರಣಗಳನ್ನು ನಾವು ನೋಡ್ತೀವಿ. ಸೊ ಈ ಭಾವೋತ್ಕರ್ಷ ಯಾವಾಗ ಉಂಟಾಗ್ತದೆ, ಎಂಥ ಒಂದು ತರುಣ ತರುಣಿಯರಿಗೆ ಇದು ಉಂಟಾಗ್ತದೆ ಅಂತ ನಾವು ನೋಡಿದಾಗ, ಮೊದಲೇದ್ದು ಹೊಸ ಸಾಮಾಜಿಕ ಸನ್ನಿವೇಶಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದು. ನೋಡಿರಿ, ನಾವು ಈಗಾಗಲೇ ಹೇಳಿದ್ವಿ ತಾರುಣ್ಯಾವಸ್ಥೆ ಅಂದರೆ ಏನು ಅಂತಂದ್ರೆ ಬಾಲ್ಯಾವಸ್ಥೆಯ ಒಂದು ನಮ್ಮ ಮನೋಭಾವ, ನಮ್ಮ ಒಂದು ನಡವಳಿಕೆಗಳನ್ನು ಬದಲಾವಣೆ ಮಾಡಿಕೊಂಡು ಪ್ರೌಢಾವಸ್ಥೆಯ ಒಂದು ಮನೋಭಾವ ನಡವಳಿಕೆಗಳನ್ನು ರೂಢಿಸುವಂಥ ಒಂದು ಹಂತ ಅಂತ ನಾವು ಹೇಳಿದ್ವಿ. ಸೊ ಹೀಗಾಗಿ ಇಲ್ಲಿ ಹಿಂದಿನ ಒಂದು ಸಾಮಾಜಿಕ ಸನ್ನಿವೇಶಗಳನ್ನು ಮರೆತು ಹೊಸ ಸಾಮಾಜಿಕ ಒಂದು ಸನ್ನಿವೇಶಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಕಷ್ಟ ಎನಿಸಿದಾಗ
ಈ ಭಾವೋತ್ಕರ್ಷ ಅಲ್ಲಿ ಉಂಟಾಗುವಂಥ ಒಂದು ಸಾಧ್ಯತೆ ಇರ್ತದೆ. ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ಉತ್ತಮ ವಾತಾವರಣ ಇರ್ತದೆ, ತಂದೆ ತಾಯಿಗಳು ಸಹೋದರ ಸಹೋದರಿ ಎಲ್ಲರೂ ಆತ್ಮೀಯರಾಗಿರ್ತಾರೆ, ಆವಾಗ ಭಾವೋತ್ಕರ್ಷ ಉಂಟಾಗೋದಿಲ್ಲ. ಕೆಲವೊಂದು ಕುಟುಂಬಗಳಲ್ಲಿ ಇದು ವಿರುದ್ಧ ಆಗಿರ್ತದೆ. ಕೆಲವೊಂದು ಕುಟುಂಬಗಳಲ್ಲಿ ತಂದೆ ತಾಯಿಗಳಲ್ಲಿಯೇ ಉತ್ತಮವಾದಂಥ ಸಂಬಂಧ ಇರೋದಿಲ್ಲ, ಅಥವಾ ತಂದೆ ತಾಯಿಗಳು ಈ ಒಂದು ತರುಣಿಯರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರುವುದಿಲ್ಲ. ಸೊ ಅಂತಹ ಸಂದರ್ಭದಲ್ಲೂ ಸಹ ಈ ತರುಣಿಯರು ಭಾವೋತ್ಕರ್ಷಕ್ಕೆ ಒಳಗಾಗ್ತಾರೆ. ಇನ್ನೂ ಕೆಲವೊಂದು ಸಂದರ್ಭ ಯಾವುದು ಅಂತಂದರೆ, ತಾರುಣ್ಯಾವಸ್ಥೆಗೆ ಬಂದಾಗ ಅವರ ಒಂದು ಬೇಡಿಕೆಗಳು ಹೆಚ್ಚಾಗ್ತವೆ. ಹಾಗಾದರೆ ಬೇಡಿಕೆಗಳು ಹೆಚ್ಚಾದಾಗ ಬೇಡಿಕೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಒಂದು ಹಣದ ಅವಶ್ಯಕತೆ ಬೇಕಾಗ್ತದೆ. ಹಾಗಾದರೆ ಆ ಒಂದು ಹಣದ ಅವಶ್ಯಕತೆಯನ್ನು ಕುಟುಂಬದವರು ಪೂರೈಸಲಿಲ್ಲ, ಕುಟುಂಬದವರು ಅದನ್ನು ಕೊಡಲಿಲ್ಲ ಅಂದಾಗ ಅವರು ವ್ಯಗ್ರರಾಗಿ ಈ ಒಂದು ಭಾವೋತ್ಕರ್ಷಕ್ಕೆ ಒಳಗಾಗುವುದನ್ನು ನಾವು ಕಾಣ್ತೀವಿ. ಅದ್ರ ಜೊತೆಗೆ ಈ ಒಂದು ಹಂತದಲ್ಲಿ ಕುಟುಂಬದಲ್ಲಿರುವಂಥ ಒಂದು ಪಾಲಕರು ಈ ತರುಣಿಯರನ್ನು ಸ್ನೇಹಿತರಾಗಿ ಕಾಣಬೇಕು, ಆತ್ಮೀಯರಾಗಿ ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು. ಅದನ್ನು ಬಿಟ್ಟು ಆ ಒಂದು ಕುಟುಂಬದಲ್ಲಿ ಆ ಒಂದು ಸ್ನೇಹ ಭಾವ, ಆ ಪ್ರೀತಿ ಮನೋಭಾವ ಇಲ್ಲದೆ ಹೋದಂಥ ಸಂದರ್ಭದಲ್ಲಿಯೂ ಸಹ ನಾವು ಈ ಭಾವೋತ್ಕರ್ಷವನ್ನು ಈ ತರುಣಿಯರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಹಿಂದೆ ನಾವು ಈ ಸಾಮಾಜಿಕ ವಿಕಾಸದಲ್ಲಿ ಹೇಳಿದಾಗ ಅಲ್ಲೇನಾಗ್ತದೆ, ಸಮಾಜ ಒಪ್ಪುವ ರೀತಿಯಲ್ಲಿ ನಾವು ನಡೆಯಬೇಕು ಅಂತ ಇರ್ತದೆ. ಆದರೆ ಇವರು ಆ ರೀತಿಯಾಗಿ ಸಾಮಾಜಿಕ ಒಂದು ಭಾವನೆ ಇವರಲ್ಲಿರ್ತದೆ, ಆದರೆ ಸಮಾಜ ಒಪ್ಪುವ ರೀತಿಯಲ್ಲಿ ನಡೆದುಕೊಳ್ಳಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಭಾವೋತ್ಕರ್ಷಕ್ಕೆ ಒಳಗಾಗ್ತಾರೆ. ಅಂದರೆ ಸಮಾಜದ ನಿರೀಕ್ಷೆಯಂತೆ ನಡೆದುಕೊಳ್ಳಲಿಕ್ಕೆ ಅವರಿಗೆ ಆಗದೆ ಹೋದಾಗ ಅವರು ಈ ಭಾವೋತ್ಕರ್ಷಕ್ಕೆ ಒಳಗಾಗ್ತಾರೆ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟು, ಹಲವಾರು ಹೊಸ ಪಾತ್ರಗಳ ನಿರ್ವಹಣೆ ಕಷ್ಟವಾಗಿ ಭಾವೋತ್ಕರ್ಷಕ್ಕೆ ಕಾರಣವಾಗ್ತದೆ. ಅಂದರೆ ಇಲ್ಲಿ ಪಾಲಕರು ಇವರಿಗೆ ಹೊಸ ಜವಾಬ್ದಾರಿಗಳನ್ನು ಕೊಡುವಂಥ ಸಂದರ್ಭದೊಳಗೆ, ಹಾಗಾದ್ರೆ ಆ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಹೊಸ ಪಾತ್ರಗಳನ್ನು ಅವರು ನಿರ್ವಹಿಸಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಆ ಪಾತ್ರಗಳನ್ನು ನಿರ್ವಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇದ್ದಂಥ ಸಂದರ್ಭದೊಳಗೆ ಈ ಭಾವೋತ್ಕರ್ಷಕ್ಕೆ ಒಳಗಾಗ್ತಾರೆ. ಇನ್ನು ಮುಂದಿನದು ಅಂತಂದರೆ, ಹದಿಹರೆಯದವರು ಪರೀಕ್ಷೆಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಲ್ಲ, ಅನುತ್ತೀರ್ಣ ಆದಾಗ ಒಬ್ಬ ತರುಣಿಯರು ನಾನು ಉತ್ತೀರ್ಣ ಆಗಬೇಕು ಅನ್ನುವಂಥ ಹಂಬಲ ಇರ್ತದೆ, ಅಂದರೆ ಪಾಸ್ ಆಗಬೇಕು ಅನ್ನುವಂಥ ಹಂಬಲ ಇರ್ತದೆ. ಆದರೆ ಅಲ್ಲಿ ಅವಧಾನದ ಕೊರತೆಯಿಂದ ಪರೀಕ್ಷೆಗಳಲ್ಲಿ ಅನುತ್ತೀರ್ಣ ಆದಂಥ ಸಂದರ್ಭದೊಳಗೆ, ಫೇಲ್ ಆದಂಥ ಸಂದರ್ಭದೊಳಗೆ ಭಾವೋತ್ಕರ್ಷಕ್ಕೆ ಅಲ್ಲಿ ಒಳಗಾಗ್ತಾರ. ಆಮೇಲೆ ಇನ್ನೂ ಕೆಲವೊಮ್ಮೆ ತರುಣಿಯರಲ್ಲಿ ಆಸೆ ಆಕಾಂಕ್ಷೆಗಳು, ಅಪೇಕ್ಷೆಗಳು, ನಿರೀಕ್ಷೆಗಳು ಹೆಚ್ಚಾಗ್ತವೆ. ಈಗ ಉದಾಹರಣೆಗೆ ಪರೀಕ್ಷೆಯಲ್ಲಿ ನಾನು 90 ಅಂಕಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಹಾಗಾದರೆ 90 ಅಂಕಗಳನ್ನು ಗಳಿಸಬೇಕು ಅನ್ನುವಂಥ ಒಂದು ಗಳಿಸುವಂಥ ಸಾಮರ್ಥ್ಯ ಅವರಲ್ಲಿ ಇಲ್ಲದೇ ಇರೋದಿಲ್ಲ. ಅವಾಗ ಅವರು 45-50 ಅಂಕಗಳನ್ನು ಪಡೆದುಕೊಳ್ತಾರೆ. ಹಾಗಾದರೆ ಇದರ ಅರ್ಥ ಏನು ಅಂತಂದರೆ, ನಿರೀಕ್ಷೆಗಳು ಹೆಚ್ಚಾಗಿ ಅವರ ಸಾಮರ್ಥ್ಯ ಕಡಿಮೆ ಇದ್ದಾಗ, ಇವುಗಳಲ್ಲಿ ವ್ಯತ್ಯಾಸವನ್ನು ನಾವು ಕಂಡು ಬಂದಾಗ ಅವರು ಭಾವೋತ್ಕರ್ಷಕ್ಕೆ ಒಳಗಾಗೋದನ್ನು ನಾವು ಅಲ್ಲಿ ಕಾಣ್ತೀವಿ. ಇನ್ನು ಸ್ವತಂತ್ರ ಪ್ರವೃತ್ತಿ, ನಾವು ಮನೆಯ ಹೊರಗಡೆ, ಶಾಲೆಯಲ್ಲಿ, ಕಾಲೇಜಿನಲ್ಲಿ ಸ್ವತಂತ್ರವಾಗಿ ಇರಬೇಕು ಅಂತ ಅವರು ಬಯಸ್ತಾರೆ. ಆ ಸ್ವಾತಂತ್ರ್ಯ ಸಿಗದೇ ಇದ್ದಾಗ ನಾವು ಈ ಭಾವೋತ್ಕರ್ಷಕ್ಕೆ ಒಳಗಾಗೋದನ್ನು ನಾವು ಕಾಣ್ತೀವಿ. ಹೀಗೆ ಈ ಒಂದು ಅವಧಿ ಒಳಗಡೆ ಸಂವೇಗಾತ್ಮಕ ವಿಕಾಸ, ಅದರಲ್ಲೂ ಅವರಿಗೆ ಈ ಒಂದು ಭಾವೋತ್ಕರ್ಷ ಉಂಟಾಗುವಂಥ ಸನ್ನಿವೇಶಗಳು, ಸಂದರ್ಭಗಳು ಹೆಚ್ಚಾಗಿ ಇಲ್ಲಿ ಉಂಟಾಗ್ತವೆ ಅನ್ನೋದನ್ನು ನಾವು ಈ ಸಂವೇಗಾತ್ಮಕ ವಿಕಾಸದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಮುಂದೆ ಈ ಒಂದು ಅವಧಿ ಒಳಗಡೆ ನಾವು ತಾರುಣ್ಯಾವಸ್ಥೆಯ ಅರ್ಥ ಆಯಿತು, ಅದರ ಜೊತೆಗೆ ದೈಹಿಕ ಅಥವಾ ಶಾರೀರಿಕ ಲಕ್ಷಣಗಳನ್ನು ನೋಡಿದ್ವಿ, ಬೌದ್ಧಿಕ ಮಾನಸಿಕ ಲಕ್ಷಣಗಳಾಯಿತು, ಸಾಮಾಜಿಕ ವಿಕಾಸ ಆಯಿತು, ಆಮೇಲೆ ಸಂವೇಗಾತ್ಮಕ ವಿಕಾಸ ಆಯಿತು. ಕೊನೆಗೆ ಬರುವಂಥದ್ದು ಅಂತಂದರೆ ಶೈಕ್ಷಣಿಕ ಪ್ರಾಮುಖ್ಯತೆ. ಅವರಿಗೆ ಯಾವ ರೀತಿಯಾದಂಥ ಒಂದು ನಾವು ಶೈಕ್ಷಣಿಕ ಮಹತ್ವವನ್ನು ಈ ತಾರುಣ್ಯಾವಸ್ಥೆ ಒಂದು ಯುವಕ ಯುವತಿಯರಿಗೆ ಕೊಡಬೇಕು ಅನ್ನುವಂಥದ್ದು. ಅದರಲ್ಲಿ ಮೊದಲೇದು, ಕುಟುಂಬದಲ್ಲಿ ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿಸಬೇಕು. ನೋಡಿರಿ, ತರುಣಿಯರು ಇರುವಂಥ ಒಂದು ಕುಟುಂಬದೊಳಗೆ ಉತ್ತಮವಾದಂಥ ವಾತಾವರಣ ಅಂದರೆ, ಆರೋಗ್ಯಕರವಾದಂಥ ಒಂದು ವಾತಾವರಣ ಅಂದರೆ ಏನು? ಅಲ್ಲಿ ಪಾಲಕರಲ್ಲಿ ಅಂದರೆ ಅವರ ತಂದೆ ತಾಯಿಗಳಲ್ಲಿ ಹೊಂದಾಣಿಕೆ ಇರಬೇಕು. ತಂದೆ ತಾಯಿಗಳಲ್ಲಿಯೇ ಹೊಂದಾಣಿಕೆ ಇಲ್ಲದೇ ಇದ್ದಾಗ ಮಕ್ಕಳ ಮುಂದೆ ಅಥವಾ ಯುವಕ ಯುವತಿಯರ ಮುಂದೆ ದಿನನಿತ್ಯ ಅವರು ಜಗಳ ಆಡುವಂಥದ್ದು,
ಇವರ ಆಶೆ ಆಕಾಂಕ್ಷೆಗಳನ್ನು ಪೂರೈಸದೇ ಇರುವಂಥದ್ದು, ಇವರ ಬಗ್ಗೆ ಗಮನವನ್ನು ಕೊಡದೇ ಇರುವಂಥದ್ದು, ಇವರನ್ನು ಪ್ರೀತಿಯಿಂದ ಕಾಣದೇ ಇರುವಂಥದ್ದು ಆದಾಗ ಈ ಒಂದು ತರುಣ ತರುಣಿಯರು ದಾರಿ ತಪ್ಪುವಂಥ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ತರುಣ ತರುಣಿಯರು ಇರುವಂತಹ ಮನೆಗಳಲ್ಲಿ ಉತ್ತಮವಾದಂಥ ಆರೋಗ್ಯಕರವಾದಂಥ ವಾತಾವರಣವನ್ನು ನಾವು ಸೃಷ್ಟಿಸಬೇಕು. ಇನ್ನು ಎರಡನೇದ್ದು, ತರುಣರ ಅವಶ್ಯಕತೆ ಅರಿತು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಪಾಲಕರಾದವರು ಏನು ಮಾಡಬೇಕು? ನಮ್ಮ ಒಂದು ಮಗ ಅಥವಾ ಮಗಳು ತಾರುಣ್ಯಾವಸ್ಥೆಯಲ್ಲಿ ಬಂದಾಗ ಅವರ ಒಂದು ಅಪೇಕ್ಷೆಗಳೇನು, ಅವರ ಅವಶ್ಯಕತೆಗಳೇನು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಕನಿಷ್ಠ ಅವಶ್ಯಕತೆಗಳನ್ನು ಅವರು ಪೂರೈಸ್ತಾ ಹೋದರೆ ಆ ಒಂದು ತರುಣ ತರುಣಿಯರು ಉತ್ತಮವಾದಂಥ ಒಂದು ಭಾವನೆಯಲ್ಲಿ ಆ ಕುಟುಂಬದಲ್ಲಿ ಅವರು ಇರಬಹುದು. ಅದರ ಜೊತೆಗೆ ಮಾರ್ಗದರ್ಶನ ಹಾಗೂ ಸಮಾಲೋಚನೆಯ ಅವಶ್ಯಕತೆ. ಪ್ರತಿಯೊಬ್ಬ ತರುಣ ತರುಣಿಯರನ್ನು ಕುಟುಂಬದಲ್ಲಾಗಲಿ, ಶಾಲೆಯಲ್ಲಾಗಲಿ, ಕಾಲೇಜುಗಳಲ್ಲಾಗಲಿ ಅವರನ್ನು ನಾವು ಸ್ನೇಹಿತರಿಂದ ಕಂಡು ಅವರು ತಪ್ಪು ಮಾಡಿದಾಗ ಆ ತಪ್ಪು ಮುಂದೆ ಆಗದಂತೆ ಅವರನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಅವರಿಗೆ ನಾವು ಮಾರ್ಗದರ್ಶನವನ್ನು, ಅದರಲ್ಲೂ ವೈಯಕ್ತಿಕ ಮಾರ್ಗದರ್ಶನ, ಶೈಕ್ಷಣಿಕ ಮಾರ್ಗದರ್ಶನ, ವೃತ್ತಿ ಮಾರ್ಗದರ್ಶನವನ್ನು ಮಾಡಿದಾಗ ಅವರ ವ್ಯಕ್ತಿತ್ವವನ್ನು ಉತ್ತಮವಾಗಿ ನಾವು ರೂಪಿಸ್ಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಇಲ್ಲಿ ನೆಕ್ಸ್ಟು ಶಿಕ್ಷಣ ವೃತ್ತಿಪರವಾಗುವಂತೆ ನೋಡಿಕೊಳ್ಳಬೇಕು. ಅಂದರೆ ತಾರುಣ್ಯಾವಸ್ಥೆಯೊಳಗೆ ಅವರು ಒಂದು ಶಿಕ್ಷಣವನ್ನು ಪಡೆದುಕೊಂಡ ನಂತರ ಯಾವುದಾದ್ರೂ ಒಂದು ಉದ್ಯೋಗ ವೃತ್ತಿಯನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂಥ ಒಂದು ಶಿಕ್ಷಣವನ್ನು ಅವರಿಗೆ ನಾವು ಕೊಡಬೇಕು. ಅದರ ಜೊತೆಗೆ ಮಾನಸಿಕ ಆರೋಗ್ಯದ ಸಂರಕ್ಷಣೆಗಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅಂದರೆ ಈ ಹಂತದಲ್ಲಿ ಅವರು ಮಾನಸಿಕ ಒತ್ತಡಗಳನ್ನು, ಭಾವನಾತ್ಮಕ ತಾಕಲಾಟಗಳನ್ನು ಅನುಭವಿಸುವುದರಿಂದ ಅವರ ಒಂದು ಮಾನಸಿಕ ಆರೋಗ್ಯ ಉತ್ತಮವಾಗಿ ಇರುವಂತೆ ಅಲ್ಲಿ ನಾವು ನೋಡುವಂಗೆ ಕ್ರಮವನ್ನು ಕೈಗೊಳ್ಳಬೇಕು. ಆಮೇಲೆ ತರುಣರನ್ನು ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಅವರು ಉತ್ತಮವಾಗಿ ಕ್ರಿಯಾಶೀಲರಾಗಿ ಕಾರ್ಯಗಳನ್ನು ಮಾಡುವಂಥ ಒಂದು ಚಟುವಟಿಕೆಗಳಲ್ಲಿ ಆ ಒಂದು ತರುಣ ತರುಣಿಯರನ್ನು ನಾವು ಇಲ್ಲಿ ತೊಡಗಿಸಬೇಕು. ಅದರ ಜೊತೆಗೆ ಲೈಂಗಿಕ ಶಿಕ್ಷಣ ಈ ಹಂತದೊಳಗೆ ಒಂದು ತಾರುಣ್ಯಾವಸ್ಥೆಯೊಳಗೆ ತರುಣ ತರುಣಿಯರಲ್ಲಿ ಲೈಂಗಿಕ ಒಂದು ಕ್ರಿಯೆಯಲ್ಲಿ ತೊಡಗಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ. ಹಾಗಾದರೆ ಈ ಒಂದು ಹಂತದಲ್ಲಿ ಅಥವಾ ಈ ವಯಸ್ಸಿನಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಏನು ಅನಾಹುತಗಳಾಗ್ತವೆ ಅನ್ನೋದನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡಬೇಕಾದ್ರೆ ಅವರಿಗೆ ಉತ್ತಮವಾದಂಥ ಒಂದು ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು. ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಸ್ವಚ್ಛತೆಯ ಬಗ್ಗೆ, ಪೌಷ್ಟಿಕ ಒಂದು ಆಹಾರವನ್ನು ಸೇವಿಸುವುದರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ನಾವು ಆರೋಗ್ಯ ಶಿಕ್ಷಣವನ್ನು ಕೊಡಬೇಕು. ಅದರ ಜೊತೆಗೆ ಅವರ ಒಂದು ಭಾವೋತ್ಕರ್ಷವನ್ನು ಕಡಿಮೆ ಮಾಡಲಿಕ್ಕೆ ಅವರಲ್ಲಿ ನೈತಿಕ ಶಿಕ್ಷಣವನ್ನು ಈ ಹಂತದಲ್ಲಿ ಕೊಟ್ಟರೆ ಅವರ ಒಂದು ಸರ್ವತೋಮುಖ ವಿಕಾಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಕೊನೆಯಲ್ಲಿ ಶಿಕ್ಷಕರು ಹಾಗೂ ಪೋಷಕರು ತರುಣರಿಗೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ, ಒಬ್ಬ ಒಳ್ಳೆಯ ತತ್ವಜ್ಞಾನಿಯಾಗಿ ಹಾಗೂ ಒಬ್ಬ ಒಳ್ಳೆಯ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿಯಾಗಿ ಅಲ್ಲಿ ಇದ್ದರೆ ಅವರಲ್ಲಿ ನಾವು ಉತ್ತಮವಾದಂಥ ಒಂದು ಬೆಳವಣಿಗೆ ಮತ್ತು ವಿಕಾಸವನ್ನು ನಾವು ಕಾಣುವಂತೆ ಮಾಡಬಹುದಾಗಿದೆ. ಹೀಗೆ ಈ ರೀತಿಯಾದಂಥ ಒಂದು ಕ್ರಮಗಳನ್ನು ನಾವು ಕೈಗೊಳ್ಳೋದ್ರ ಮೂಲಕ ಅವರಿಗೆ ಉತ್ತಮವಾದಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ಮೂಡಿಸಿದಾಗ ಪ್ರತಿಯೊಬ್ಬ ತರುಣ ತರುಣಿಯರು ತಮ್ಮ ಒಂದು ಸಾಮರ್ಥ್ಯಗಳನ್ನು ಅರಿತು ಉತ್ತಮವಾಗಿ ಸಾಧನೆಯನ್ನು ಮಾಡುವಂತಹ ಒಬ್ಬ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ ಅಂತ ನಾವು ಹೇಳಬಹುದು. ಹೀಗೆ ಈ ಒಂದು ಅವಧಿ ಒಳಗಡೆ ನಾವು ತಾರುಣ್ಯಾವಸ್ಥೆಯ ಅರ್ಥ ಹಾಗೂ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ಲಕ್ಷಣಗಳು ಹಾಗೂ ಶೈಕ್ಷಣಿಕ ಕ್ರಮಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಇನ್ನು ಮುಂದಿನ ಅವಧಿ ಒಳಗಡೆ ತಾರುಣ್ಯಾವಸ್ಥೆಯ ಒಂದು ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.